ಹಾಯ್ ಹಲೋ ವೆಲ್ಕಮ್ ಟು ದೇಸಿ ಟ್ರೇಡರ್ ಫ್ರೆಂಡ್ಸ್. ಇವತ್ತು ನಾವು ಬ್ಯಾಂಕ್ ಎಕ್ಸ್ನ ಟ್ರೇಡ್ ಮಾಡ್ತಾ ಇದ್ವಿ. ಇವತ್ತು ಟೈಮ್ ಎಷ್ಟಾಗಿದೆ ಅಂದರೆ 11:45 AM. ಡೇಟ್ ಬಂದ್ಬಿಟ್ಟು 9/16/2024. ಇವತ್ತು ನಾನು ನಿಮಗೆ ಬ್ಯಾಂಕ್ ಎಕ್ಸ್ನಲ್ಲಿ ಟ್ರೇಡ್ ಮಾಡಿ ತೋರಿಸ್ತಿದ್ದೇನೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು. ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು, ಇವತ್ತು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ. ಆಲ್ಮೋಸ್ಟ್ ನೂರ ತೊಂಬತ್ತೈದು 195 ಪಾಯಿಂಟ್ಸ್ ನಮಗೆ ಕೊಟ್ಟಿದೆ ಬೆಳಗ್ಗೆ ಎದ್ದು. ಸೊ ಇವಾಗ ಟೈಮು ಬಂದ್ಬಿಟ್ಟು 11:45. ಸೈಡ್ ವೈಸ್ ನಡೀತಾ ಇದೆ, ಆಲ್ಮೋಸ್ಟ್ ಸೈಡ್ ವೈಸ್ ಹೋಗ್ತಾ ಇದೆ. ಸೊ ನಾನು ಇವತ್ತು ನಿಮಗೆ ಬ್ಯಾಂಕ್ ಎಕ್ಸಲ್ಲಿ ಯಾವ ಥರ ಟ್ರೇಡ್ ತಗೋಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ನಾನು 2 EMI ಹಾಕಿದ್ದೀನಿ. ಅದರಲ್ಲಿ ವ್ಯಾಲ್ಯೂಮ್ ಇದೆ, ಆಲ್ಮೋಸ್ಟ್ ವ್ಯಾಲ್ಯೂಮ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಯಾರ್ಯಾರ್ದು ಅಕೌಂಟ್ ಇದೆ, ಇದು ಅಬ್ಸ್ಟ್ರಾಕ್ಟ್ ಇದೆ. ಸೊ ನಾನು ಅಬ್ಸ್ಟ್ರಾಕ್ಟ್ಲೇ ಮಾಡೋದು. ನಿಮಗೆ ಅಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಏನಪ್ಪ ಅಂತಂದರೆ 15 ಮತ್ತು 9 EMI ಮತ್ತು ನಾನು ತೊಗೊಳೋದು ಟ್ರೇಡು 9 EMI ಮತ್ತು 15 EMI ನಾನು ತೊಗೊತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಟ್ರೆಂಡ್ಲೆಟ್ ಸಹಾಯದಿಂದ ಇವತ್ತು ನಾನು ಟ್ರೇಡ್ ಮಾಡಲಿದ್ದೇನೆ. ನೀವು ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಇದು ಬದಲೇ ಹಾಕಿದ್ದೇನೆ, ಇದು ತೆಗಿತೀನಿ ಇವಾಗ. ಸರಿ ಹೋಯ್ತು. ಫ್ರೆಂಡ್ಸ್ ನೀವು ನೋಡ್ಬೋದು, ಮೊದಲಿಗೆ ನಾವು ಅನಲೈಸ್ ಮಾಡಬೇಕು ಅಂತಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಅನಲೈಸ್ ಮಾಡಬೇಕು. ಮೊದಲಿಗೆ ನಾನು ಡೇ ಟೈಮ್ ಫ್ರೇಮ್ ಇಟ್ಟಿದ್ದೀನಿ. ಇದನ್ನು ನೋಡಿಬಿಟ್ಟು ನಾನು ಯಾವ ಥರ ಟ್ರೆಂಡ್ ಇದೆ ಅಂತ ಅನಲೈಸ್ ಮಾಡಿಬಿಡ್ತೀನಿ. ಅನಲೈಸ್ ಮಾಡ್ಬೋದು. ಆ ಕಾರಣಕ್ಕೆ ಇದು ನಾನು ಡೇ ಟ್ರೇಡಿಂಗ್ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು, ಇವತ್ತಿಂದು ಕ್ಯಾಂಡಲ್ ಕ್ಲೋಸ್ ಆಗೋ ಇದೆ. ಓಕೆ ಸರಿ. ಇಲ್ಲೇನಪ್ಪ ಅಂತಂದರೆ ಅಪ್ ಟ್ರೆಂಡ್ ನಡೀತಾ ಇದೆ ಫ್ರೆಂಡ್ಸ್. ಒಂದು ನಿಮಿಷ, ನಾನು ಇಲ್ಲಿ ಹಾರಿಜಾಂಟಲ್ ಲೈನ್ ಹಾಕೋತಿದ್ದೀನಿ ಸಪೋರ್ಟು. ಇಲ್ಲಿ ನಮಗೆ ರೆಸಿಸ್ಟೆಂಟ್ ಲೆವೆಲ್ ಇದೆ. ಕೆಳಗಡೆ ಬಂದು ಓಕೆ ಈ ಲೆವೆಲಲ್ಲಿ ನಮಗೆ ಸಪೋರ್ಟ್ ಲೆವೆಲ್ ಇದೆ. ಸೊ ಇದು ಸಪೋರ್ಟ್ ಲೆವೆಲ್ ಮತ್ತು ರೆಸಿಸ್ಟೆಂಟ್ ಲೆವೆಲ್ ಯಾವಾಗ ದಾಟುತ್ತೋ ಆವಾಗ ಸಪೋರ್ಟ್ ಲೆವೆಲ್ ದಾಟಿದ್ರೆ ಮೇಲೆ ಹೋಗುತ್ತೆ, ರೆಸಿಸ್ಟೆಂಟ್ ಲೆವೆಲ್ ದಾಟಿದ್ರೆ ಕೆಳಗೆ ಬರುತ್ತೆ. ಸೊ ಇದು ಟೈಮ್ ಫ್ರೇಮಲ್ಲಿ ನಮಗೆ ತೋರಿಸ್ತಾ ಇದೆ. ನೀವು ನೋಡ್ಬೋದು. ಈಗ ನಾನು ಹೈಯರ್ ಟೈಮ್ ಫ್ರೇಮಿಂದ ಲೋವರ್ ಟೈಮ್ ಫ್ರೇಮ್ವರೆಗೂ ಅನಲೈಸ್ ಮಾಡ್ಕೊಂಡು ಬರ್ತಿದ್ದೇನೆ. ನೀವು ನೋಡಿ, 4 ಅವರ್ಲಿ ಇದು ಚಾಟು. ಆಮೇಲೆ ನಾನು 1 ಅವರಲ್ಲಿ ತೆಗೆದುಕೊಳ್ತಿದ್ದೇನೆ. ಇದನ್ನು ನೀವು ನೋಡಬೇಕಿಲ್ಲಿ. ಓಕೆ, 30 ಮಿನಿಟಲ್ಲಿ, ಓಕೆ 50 ಮಿನಿಟಲ್ಲಿ, ಓಕೆ EMI ಮೇಲೆ ಬಂದಿದೆ. EMI ಸಪೋರ್ಟ್ ತೊಗೊತಾ ಇದೆ. ನೀವು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, EMI ತೊಗೊತಾ ಇದೆ ನೋಡಿ 9 ಮತ್ತು 15. ಆ EMI ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಇವತ್ತು ನಾನು ಟ್ರೇಡ್ ತೊಗೊತಿದ್ದೀನಿ ಇವತ್ತು. ವೆಯ್ಟ್ ಮಾಡಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಮಾರ್ಕೆಟು ನೋಡಿಬಿಟ್ಟು ನಾವು ಟ್ರೇಡ್ ತೊಗೊಳ್ಳೋಣ. ತ್ರೀ ಮಿನಿಟ್ಸ್ ಚಾಟಲ್ಲಿ ನೋಡಿದ್ರೆ ಏನು ಕೆಳಗಡೆ ಇದೆ. ಸೊ ನಮಗೆ ಇಲ್ಲಿ ಏನು ಕಾಣಿಸುತ್ತೆ ಅಂತಂದರೆ ಮಾರ್ಕೆಟು ತುಂಬ ಸೈಡ್ ವೇಸಲ್ಲಿ ಇದೆ ಅನಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಈ ಟ್ರೆಂಡ್ ಲೈನ್ ಬೇಕಾಗ್ತಾ ಇಲ್ಲ. ಸೊ ಮೇಲಿಂದನೂ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಸೊ ಇದನ್ನು ಬ್ರೇಕಪ್ ಮಾಡ್ತಾ ಇಲ್ಲ. ಇವತ್ತು ನಾನಿವತ್ತು ಸ್ಕ್ಯಾಲ್ಪಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ. ಲೋವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ನೋಡಿದ್ರೆ ಬುಲಿಶ್ ಇದೆ, ಆದರೆ ಇಲ್ಲಿ ನೋಡಿದ್ರೆ ಲೋವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಿಮಗೆ ಡೌನ್ ಟ್ರೆಂಡ್ ತೋರಿಸ್ತಾ ಇದೆ. ಹೆಂಗೆ ಮೂವ್ ಆಗ್ತಿದೆ ಇದು ಏನಾದ್ರು ಕಾಣುತ್ತಾ? ಸೊ ಕಾಣಲಿಲ್ಲ ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ನೀವು, ಇದು ಇದೆ ನೋಡಿ. ಇಲ್ಲಿಂದ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಸೊ ಇಲ್ಲೇ ಬರುತ್ತೆ ಅಂತ ಅನಿಸುತ್ತೆ.
5 minutes chat. ಓಕೆ ಫ್ರೆಂಡ್ಸ್, ತುಂಬ ಲೇಟ್ ಆಯಿತು ಅನಿಸುತ್ತೆ ನಾನು ಬಂದಿದ್ದು. ಸೊ ಪರವಾಗಿಲ್ಲ, ನಾವು ತುಂಬ ಲೇಟಾಗಿ ಬಂದಿದ್ದೆ. ಸ್ವಲ್ಪ ಸೈಡ್ ವೇಜ್ ಇರುತ್ತೆ. ಆಲ್ಮೋಸ್ಟು 10 ಮೇಲೆ ನಮಗೆ ಸೈಡ್ ವೇಜು ಸಿಗುತ್ತೆ ಒಂದೊಂದು ಸಾರಿ ಸಿಗಲ್ಲ. ತುಂಬ ಹೊತ್ತು ಇದ್ರ ಮುಂದೆ ಕೂತ್ಕೋಬೇಕು. ಸರಿ, ನಾವು ಏನಂದರೆ ಒತ್ತಾಯಪೂರ್ವಕವಾಗಿ ಟ್ರೇಡ್ ಮಾಡಬಾರ್ದು. ಸಿಕ್ಕರೆ ಮಾಡೋಣ, ಇಲ್ಲಾಂದರೆ ಆರಾಮಾಗಿದೆ. ಸೊ ಇವತ್ತು ನಾನು ಟ್ರೆಂಡ್ ಲೈನು ಮತ್ತು ನಿಮಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಟ್ರೆಂಡ್ ಲೈನು ಮತ್ತು EMI ಎರಡು ಕಂಬೈನ್ ಮಾಡಿಬಿಟ್ಟು ನಿಮಗೆ ಒಂದು ಟ್ರೇಡ್ ಮಾಡಿ ತೋರಿಸ್ತೀನಿ. ಬ್ಯಾಂಕೆಕ್ಸ್ ಬಂದ್ಬಿಟ್ಟು ಈ ಥರ ಆಡ್ತಾ ಇದೆ. ಅದೇ ತುಂಬ ಸೈಡ್ ವೇಜ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು. ಒಂದು ನಿಮಿಷ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೈಡ್ ವೇಜ್ ಅಂತ ಹೆಂಗೆ ಕಂಡಿದ್ದು ಅಂತ. ಸೊ 9:15ಕ್ಕೆ ಸುಮಾರಿಗೆ ನಮಗೆ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ ಓಪನ್ ಆಗೋದ್ರಿಂದ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿದೆ, ಸ್ವಲ್ಪ ಲೈಟಾಗಿ. ಆದರೆ ಇಲ್ಲಿ ಇ ಎಮ್ ಐ ಏನು ಹೇಳುತ್ತೆ ಅಂತಂದರೆ, ಈ EMI ಮುಖಾಂತರ ನೀವು ಟ್ರೇಡ್ ಮಾಡಿದ್ರೆ ನಿಮಗೆ ಇಲ್ಲಿವರೆಗೂ ಸುಮಾರು ಏನಿಲ್ಲಪ್ಪ ಅಂತಂದರೆ ಎಷ್ಟು ಕೊಡುತ್ತೆ ಪಾಯಿಂಟು, ನಿಮಗೆ ಒಂದು 300 ಪಾಯಿಂಟ್ ಕೊಟ್ಟಿದೆ. ಇದು ಬಂದ್ಬಿಟ್ಟು 5 ಮಿನಿಟ್ಸು ಚಾರ್ಟ್ ಇದೆ. 300 ಪಾಯಿಂಟ್ ನೀವು ನೋಡ್ತಾ ಇರ್ಬೋದು, 300 ಪಾಯಿಂಟ್ ಕೊಟ್ಟಿದೆ. ನಿಮಗೆ ಇಲ್ಲಿ EMI ಹೇಳುತ್ತೆ, ಇಲ್ಲಿ ಬೈ ಮಾಡು ಅಂತ ಹೇಳುತ್ತೆ ನಿಮಗೆ EMIಯಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೈಯಿಂಗ್ ಹೇಳುತ್ತೆ. ಯಾವಾಗ ರೆಡ್ ಲೈನು ಮತ್ತು ರೆಡ್ ಲೈನ್ ಕೆಳಗಿದ್ದು ಗ್ರೀನ್ ಲೈನ್ ಮೇಲಿದ್ರೆ ಅದನ್ನು ನಾವು ಬೈಯಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು. ಪ್ರಸ್ತುತ ಈಗ ತುಂಬ ಸೈಡ್ ವೇಸ್ ನಡೀತಾ ಇದೆ. ಇಲ್ಲಿ ಸಪೋರ್ಟು ತೊಗೊಂಡಿದೆ, ರೆಸಿಸ್ಟೆಂಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಡಬಲ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ನೀವು 5 ನಿಮಿಷ ಚಾರ್ಟಲ್ಲಿ ನೋಡಿದ್ರೆ ಈ ಟ್ರೆಂಡ್ ಲೈನ್ ಬರ್ತಾ ಇದೆ. ಯಾವಾಗ ನಮಗೆ ಈ ಟ್ರೆಂಡ್ ಲೈನ್ ಬರುತ್ತೋ ಕೆಳಗಡೆ, ಆವಾಗ ನಮಗೆ ಒಂದು ನಿಮಿಷ ತೋರಿಸ್ತೀನಿ ಸರ್. ಇದರಿಂದ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಬ್ರೇಕ್ಔಟ್ ಆಗಿದೆ. ಲೋವರ್ ಟೈಮ್ ಫ್ರೇಮಲ್ಲಿ ನಿಮಗೆ ಬ್ರೇಕ್ಔಟ್ ತೋರಿಸುತ್ತೆ. ಸೊ ಇದು ಅಪ್ಸೈಡ್ ಮೂಮೆಂಟ್ ಅಂತ ತೋರಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ನೋಡೋಣ ಬ್ಯಾಂಕ್ ನಿಫ್ಟಿ ಯಾವ ಥರ ವರ್ಕ್ ಮಾಡ್ತಿದೆ ಅಂತ ನೋಡೋಣ. ಇದು ಬ್ಯಾಂಕ್ ನಿಫ್ಟಿ ಚಾರ್ಟು. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಏನು ನಡೀತಾ ಇದೆ, ಓಕೆ, ಹೈಯರ್ ಟೈಮ್ ಫ್ರೇಮ್ ನೋಡೋಣ. ಹೈಯರ್ ಟೈಮ್ ಫ್ರೇಮ್, ಓಕೆ, ಈ ಮೊದಲೇ ನಾನು ಹಾಕಿದ್ದೀನಿ, ಅದನ್ನು ಡಿಲೀಟ್ ಮಾಡ್ತೇನೆ. ಇವಾಗ ನಾನು ಟ್ರೆಂಡ್ ಹೇಗಿದೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಸೊ ಐಡೆಂಟಿಫೈ ಅಂತಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಏನಪ್ಪ ಅಂತಂದರೆ ಕಂಡುಹಿಡಿತಿದ್ದೇನೆ. ಸಪೋರ್ಟು ಆ್ಯಂಡ್ ರೆಸಿಸ್ಟೆನ್ಸು ಎಲ್ಲಿ ಬರುತ್ತೆ ಅಂತ ನಾವು ಹಾರಿಜೆಂಟಲ್ ಲೈನ್ ಮುಖಾಂತರ ನಾವು ಇದನ್ನು ಹಾಕಿಕೊಳ್ಳಬೇಕು. ಸೊ ನಮಗೆ ಸಪೋರ್ಟ್ ಬಂದ್ಬಿಟ್ಟು ಸಪೋರ್ಟ್ ಇಲ್ಲಿ ಮೇಲಿದೆ, ಸಾರಿ ಸಪೋರ್ಟ್ ರೆಸಿಸ್ಟೆಂಟ್ ಮೇಲಿದೆ. ಸೊ ಸಪೋರ್ಟ್ ಇನ್ನೊಂದಾಗ ಸಪೋರ್ಟ್ ಬಂದ್ಬಿಟ್ಟು ಕೆಳಗಿದೆ ಕಾಣುತ್ತೆ. ಸೊ ಸಪೋರ್ಟು ಆ್ಯಂಡ್ ರೆಸಿಸ್ಟೆನ್ಸು ನಿಮಗೆ ಹೆಂಗೆ ಹಾಕ್ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ. ಮೊದಲಿಗೆ ನಾವು ಇವಾಗ ರೆಸಿಸ್ಟೆನ್ಸ್ ಆಯಿತು ಮತ್ತು ಸಪೋರ್ಟ್ ಆಯಿತು. ಟ್ರೆಂಡ್ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಟ್ರೆಂಡ್ ಲೈನ್ ಹಾಕೋಣ. ಸೊ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಓಕೆನಾ.
ಸೊ ಇದನ್ನು ನಾವು ಕ್ಲೋನ್ ಮಾಡಬೇಕು. ಕ್ಲೋನ್ ಮಾಡಿದ್ರೆ ಎಕ್ಸಾಕ್ಟ್ ಅದ್ರ ಮೇಲೆ ಹೆಂಗಿದೆ ಅಂತ ತೋರಿಸುತ್ತೆ. ಸೊ ಇಲ್ಲಿ ಎತ್ಬಿಟ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಇದೆ ನೋಡಿ. ಓಕೆ, ಪರ್ಫೆಕ್ಟ್. ಸರಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಫ್ರೆಂಡ್ಸ್ ನಿಮಗೆ ಇದೊಂದು ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ನೋಡಿ ಯಾವ ಥರ ವರ್ಕ್ ಆಗ್ತಿದೆ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಇವಾಗ ಇದು ಹಾಕಿದ್ದೀವಲ್ಲ, ಟ್ರೆಂಡನ್ನು ಹಾಕಿದ್ದೀವಲ್ಲ. ಸೊ ಇಲ್ಲಿ ನೋಡಿ ನೀವು ಮೇಲ್ಗಡೆಯಿಂದ ಕೆಳಗಡೆ ಬಂದಿದೆ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ತಿರ್ಗಾ ಮೇಲೋಗಿದೆ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡಿದ್ದಕ್ಕಿಂತ ತಿರ್ಗಾ ಇಲ್ಲಿ ಹೋಗಿದೆ ಅಂದ್ಕೊಳ್ಳಿ ನೀವು, ಸರಿನಾ? ಇಲ್ಲಿ ಹೋಗಿದೆ. ಸಾರಿ, ಸ್ವಲ್ಪ ಮಿಸ್ ಆಗಿತ್ತು ಅನ್ಸುತ್ತೆ. ಓಕೆ, ದಟ್ಸ್ ಪರ್ಫೆಕ್ಟ್. ಪ್ಲಸ್ ಇಲ್ಲಿ ನೋಡಿ ಇದು ಹೈ ಫಾರ್ಮ್ ಮಾಡಿದೆ. ಇಲ್ಲಿ ಹೈ ಫಾರ್ಮ್ ಮಾಡ್ಬಿಟ್ಟು ಕೆಳಗಡೆ ಬಂದಿದೆ, ತಿರ್ಗಾ ನಾವು ಮೇಲೆ ಹೋಗ್ಬಿಟ್ಟು ಇಲ್ಲಿ ಟ್ರೆಂಡ್ ಲೈನ್ಗೆ ಸಪೋರ್ಟ್ ತೊಗೊಂಡಿದೆ. ಇದು ತಿರ್ಗಾ ಕೆಳಗಡೆ ಬಂದಿದೆ, ಇಲ್ಲಿ ನೋಡಿ ಕೆಳಗಡೆ ಬಂದಿದೆ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಮತ್ತು ಇಲ್ಲಿಂದ ಮೇಲೋಗಿದೆ. ಇಲ್ಲಿ ಸಪೋರ್ಟ್ ತೊಗೋಬೋದು ಅಂತ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಸದ್ಯಕ್ಕೆ 4 hour ಟೈಮ್ ಫ್ರೇಮಲ್ಲಿ ಇಂಡಿಸಿಷನ್ ಕ್ಯಾಂಡಲು ಫಾರ್ಮ್ ಮಾಡಿದೆ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೋದು, ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಬರ್ಬೋದು, ಅಥವಾ ಇಲ್ಲಿಂದ ಮೇಲೆ ಹೋಗ್ಬೋದು 4 hours. ನೋಡೋಣ ಏನಾಗುತ್ತೆ. ಫ್ರೆಂಡ್ಸ್, ಈಗ ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಟ್ರೆಂಡ್ ಲೈನ್ ಹಾಕ್ಕೊಳ್ಳೋದನ್ನು ನೋಡಿದ್ವಿ. ಆಮೇಲೆ 1 hour ನೋಡೋಣ ಹೇಗಿದೆ ಮಾರ್ಕೆಟ್ ವರ್ಕ್ ಆಗ್ತಿದೆ ಅಂತ. ಸೊ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನಾನು ರೆಸಿಸ್ಟೆನ್ಸು ಮತ್ತು ಟ್ರೆಂಡ್ ಲೈನು ತೆಗಿತೀನಿ, ಇಲ್ಲ ಅಂದರೆ ಇದನ್ನು ಹೈಡ್ ಮಾಡ್ತೀನಿ. ಹೈಡ್ ಆಯಿತಾ? ಹೈಡ್ ಡ್ರಾ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಬರೀ EMI ಉಳ್ಕೊಂಡಿದೆ. ಸೊ ನೋಡಿ, ಓಕೆ 30 ಮಿನಿಟ್ಸಲ್ಲಿ ಫ್ರೇಮಲ್ಲಿ ನೋಡೋಣ. ಓಕೆ, ಡೌನ್ ಬರ್ತಾ ಇದೆ. 50 ಮಿನಿಟ್ಸಲ್ಲಿ ಓಕೆ, ಈ 50 ಮಿನಿಟ್ಸಲ್ಲಿ ನಿಮಗೆ EMI ಸಪೋರ್ಟ್ ಲೆವೆಲು ಇದೆ ಅಂತ ತೋರಿಸ್ತಾ ಇದೆ ನೋಡಿ. ಸಪೋರ್ಟ್ ಲೈನ್ EMI ತೋರಿಸ್ತಾ ಇದೆ. ಯಾವ EMI ಅಂತಂದರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಎರಡಿದೆ. ನಾನು ಇದು ಡಿಲೀಟ್ ಮಾಡ್ತೀನಿ. ಫ್ರೆಂಡ್ಸ್, ಇಂಡಿಕೇಟರ್ ಹತ್ರ ಹೋದರೆ ನಿಮಗೆ EMI ಅಂತ ಟೈಪ್ ಮಾಡಬೇಕು, EMA. ಓಕೆ, ಸಾರಿ, ಇದು ಸಿಂಬಲ್ ಬಂತು. ಒಂದು ನಿಮಿಷ. ಇಲ್ಲಿದೆ ನೋಡಿ, ಇಂಡಿಕೇಟರ್ ಅಂತ ಇದೆ. ಇಲ್ಲಿ ಇಂಡಿಕೇಟ್ರಲ್ಲಿ ಹೋಗ್ಬಿಟ್ಟು ನೀವು EMA ಅಂತ ಮಾಡಿದ್ರೆ ಇಲ್ಲಿ ನಿಮಗೆ ಮೂವಿಂಗ್ ಎವರೇಜು ಎಕ್ಸ್ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಡ್ತು. ಆಲ್ರೆಡಿ ನಾನು ಇದೆಲ್ಲ ತೆಗೆದುಬಿಡೋಣ, ಅದನ್ನು ಎಷ್ಟಿದೆ ಅದೆಲ್ಲ. ಇದೇನಿದೆ ವ್ಯಾಲ್ಯೂ ಇದೆ, ಈ ವ್ಯಾಲ್ಯೂ ಇದೆ, ಇದು ವ್ಯಾಲ್ಯೂ ಇರಲಿ. ಈಗೆಲ್ಲ ತೆಗೆದುಬಿಡ್ತೇನೆ ಫ್ರೆಂಡ್ಸ್, ನಿಮಗೆ ಕಾಣಲ್ಲ ನನಗೆ. ಇವಾಗ ನಾವು EMI ಮುಖಾಂತರ EMI ಸಪೋರ್ಟ್ ತೊಗೊಂಡಿದ್ದೆ ಅಂತ ಹೇಳಿದೆ ಆವಾಗಲೇ. ಸೊ ಇಲ್ಲಿ ನಾವು ಈ ಇಂಡಿಕೇಟರ್ ಹಾಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ನಾವು ಇಂಡಿಕೇಟರ್ ಏನಂತ EMA ಅಂತ ಹೊಡೆದ್ಬಿಟ್ರೆ ಇಂಡಿಕೇಟ್ರಲ್ಲಿ ನಿಮಗೆ ಮೂವಿಂಗ್ ಎವರೇಜ್ ಅಂತ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ. ನಾನು 2 ಮೂವಿಂಗ್ ಎವರೇಜ್ ತೊಗೊತೀನಿ, ಒಂದು ಬಂತು, ಇನ್ನೊಂದು ತೊಗೊತೀನಿ. ಸೊ ಇದರಲ್ಲಿ ಹೋಗ್ಬಿಟ್ಟು ನಾನು ಸೆಟ್ಟಿಂಗ್ ಮಾಡ್ತೀನಿ. EMIಯಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಇನ್ಪುಟ್ಟಲ್ಲಿ ಹೋಗಿ ಲೆಂತ್ ಬಂದ್ಬಿಟ್ಟು ನಾನು 9 ಇಡ್ತೇನೆ ಒಂದು. ಆಮೇಲೆ ಇದು ಈ SMA ಇದೆಯಲ್ಲ, ಇದು SMA ತೆಗೆದುಬಿಟ್ಟು EMI ಅಂತ ಹೇಳ್ತೀನಿ. SMA ಬಂದ್ಬಿಟ್ಟು ತುಂಬ ಹಳೇದು, EMI ಬಂದ್ಬಿಟ್ಟು ಹೊಸದು ಇದು. ಸೊ ಆ ಕಾರಣಕ್ಕೆ ಇದು ಇಟ್ಟಿದ್ದೀನಿ. ಇದು ಯಾಸ್ ಇಟ್ ಈಸ್ ಇಟ್ಬಿಡೋಣ ಹೆಂಗಿದೆ. ಕಲರ್ ಬಂದ್ಬಿಟ್ಟು ನಾನು ಓಕೆ ಕಲರ್ ಬಂದ್ಬಿಟ್ಟು ನಾನು ಗ್ರೀನ್ ತಗೊಳ್ತೇನೆ. ಸಾರಿ, ಗ್ರೀನ್ ಅಲ್ಲ, ಬ್ಲೂ.
ಕಲರ್ ಬಂದ್ಬಿಟ್ಟು ನಾನು ಬ್ಲೂ ತೊಗೋತೇನೆ. ಇದನ್ನ ಬ್ಲೂ ಮತ್ತು ಕಲರ್ ಏನು ಮ್ಯಾಟ್ರ್ ಆಗಲ್ಲ. ಸೊ ನೀವು ಆಲ್ಮೋಸ್ಟ್ ನಾನು ಸುಮ್ಮನೆ ರೆಫರ್ ಮಾಡ್ತಾ ಇದ್ದೇನೆ ಅಷ್ಟೇ. ಕಲರ್ ಏನು ಮ್ಯಾಟ್ರ್ ಆಗಲ್ಲ. ಒಂದು ಕಲರು ಬೇರೆ ಇದ್ದರೆ ಇನ್ನೊಂದು ಕಲರು ಬೇರೆ ಇರಲೇಬೇಕು. ಯಾಕಂದರೆ ನಿಮಗೂ ಟ್ರೇಡ್ ಮಾಡಬೇಕು ಅಂತಂದರೆ ಯಾವ ಇ ಎಮ್ ಐ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಐಡೆಂಟಿಫೈಗೋಸ್ಕರ ನಿಮಗೆ ಕಲರ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಬ್ಲೂ ಕಲರಲ್ಲಿ ಇಟ್ಟಿರ್ತೇನೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಇದೆ, ಇದನ್ನು ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ರೆಡ್ ಇಡ್ತೇನೆ. ರೆಡ್ ಇಡ್ತೇನೆ. ಆಮೇಲೆ ಇಲ್ಲಿ ಮೂವಿಂಗ್ ಎವರೇಜ್ ಲೆಂತ್ ಬಂದ್ಬಿಟ್ಟು ಇದರ ಮೂವಿಂಗ್ ಎವರೇಜ್ ಲೆಂತ್ ಬಂದ್ಬಿಟ್ಟು ನಾನು 9 ಇದೆ, ನಾನು 15 ಇಡ್ತೇನೆ. ಇದನ್ನು 15 ಇಡ್ತೇನೆ. ಇದು ಸಮಯ ಯಾಜ್ ಇಟ್ ಇರ್ತೇನೆ, ಹೆಂಗಿದ್ದಂಗೆ ಇರುತ್ತೆ. ಓಕೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು 9 ಮೂವಿಂಗ್ ಎವರೇಜ್ ಮೇಲೆ ಇದೆ, 15 ಮೂವಿಂಗ್ ಎವರೇಜ್ ಕೆಳಗಡೆ ಇದೆ. ಸೊ ನಾನು ನಿಮಗೆ ಇಲ್ಲಿ ಮೂವಿಂಗ್ ಎವರೇಜ್ ಟ್ರೇಡ್ ಹೆಂಗೆ ಮಾಡಬೇಕು ಅಂತ ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಳ್ತೇನೆ. ಸದ್ಯಕ್ಕೆ ನೀವು ಟ್ರೇಡ್ ನಾನು ಹೆಂಗೆ ಮಾಡ್ತೇನೆ ಅಂತ ಸ್ವಲ್ಪ ನೋಡಿ ಫ್ರೆಂಡ್ಸ್, ಇಲ್ಲಿ ಮೂವಿಂಗ್ ಎವರೇಜಲ್ಲಿ ಟ್ರೇಡ್ ಆಗ್ತಾ ಇದೆ, ಅಲ್ಲಿ ಸಪೋರ್ಟ್ ತೊಗೊತಾ ಇದೆ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಒಂದು ಕಡೆ ಟ್ರೆಂಡ್ ಇದೆ, ಒಂದು ಕಡೆ ಟ್ರೆಂಡು ಸಪೋರ್ಟ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಮೂವಿಂಗ್ ಎವರೇಜು ಮಾಡ್ತಾ ಇದೆ. ಇವೆರಡು ಕನ್ವಿನ್ಸ್ ಯಾವಾಗ ಮಾಡ್ತೀರಿ ನಿಮಗೆ, ಆವಾಗ ನಿಮಗೆ ಒಂದು 90% ಎಕ್ಯುರಸಿ ಸಿಗುತ್ತೆ. ಬ್ಯಾಂಕ್ ಎಕ್ಸೆಲ್, ಸಾರಿ ಇಲ್ಲಿ ಮಾಡ್ತಾ ಇರ್ತೀನಿ ನನಗೆ ಬ್ಯಾಂಕ್ ಎಕ್ಸೆಲ್. ಸರಿ, ಬ್ಯಾಂಕ್ ಎಕ್ಸೆಲ್ಲಿ ನಾವು ಇವತ್ತು ಟ್ರೇಡ್ ಮಾಡಿ ತೋರಿಸ್ತೀನಿ ನಿಮಗೆ. ನಮಗೆ 5 ನಿಮಿಷ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ತುಂಬ ಸೈಡ್ ವೇಜ್ ಇದೆ. ಟೈಮ್ ಬಂದ್ಬಿಟ್ಟು 12:06 ಇದೆ, ತುಂಬ ಟೈಮ್ ಇದೆ, ಇನ್ನು 3 ಗಂಟೆವರೆಗೂ ಇದೆ ನಮಗೆ. ನಾವು 3 ಗಂಟೆವರೆಗೂ ಟ್ರೇಡ್ ಮಾಡೋಣ, ಸಿಕ್ಕರೆ ಮಾಡೋಣ, ಇಲ್ಲಾಂದರೆ ಬಿಡೋಣ. 3 ಗಂಟೆ ಆದಮೇಲೆ ನಾವು ಟ್ರೇಡ್ ಮಾಡಬಾರ್ದು, ಯಾಕಂದರೆ ಅಲ್ಲಿ ತುಂಬ ವಾಲಟಿಲಿಟಿ ಇರುತ್ತೆ. ಆಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ ಮುಗಿದೋಗುತ್ತೆ. ನಾವೇನಾದರೂ ಪೊಸಿಷನ್ ಇದ್ದರೆ 3 ಗಂಟೆವರೆಗೂ ಮಾಡಬೇಕು, 3 ಗಂಟೆ ಮೇಲೆ ಮಾಡೋಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ಏನಾಗುತ್ತೆ, ಒಂದು ವೇಳೆ ನೀವು ಕೇಳ್ಬೋದು ಮಾಡಿದ್ರೆ ಏನಾಗುತ್ತೆ ಅಂತ. ಮಾಡಿದ್ರೆ ಏನಾಗಲ್ಲ, ಆದರೆ ಇವತ್ತು ಬ್ಯಾಂಕ್ ಎಕ್ಸ್ಪೈರ್ ಇದೆ, ನಿಮಗೆಲ್ಲ ಗೊತ್ತಿರಬೇಕು, ಟ್ರೇಡ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಏನಾದರೂ ಇಟ್ಟರೆ ತೀಟಾ ಗಾಮ ಎಲ್ಲ ಡಿಕೆ ಆಗುತ್ತೆ. ಸೊ ನಾನು ಯಾವಾಗ ಲೈವಾಗಿ ಬರ್ತೀನಿ ನಿಮಗೆ ಅವಾಗ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ತುಂಬ ಸೈಡ್ ವೇಜ್ ಇದೆ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಸೈಡ್ ವೇಜ್ ಅಂದರೆ ಏನು ಅಂತ, ಇಲ್ಲಿ ನೀವು ನೋಡ್ಬೋದು ಯಾವ ಥರ ಸೈಡ್ ವೇಜ್ ಇರುತ್ತೆ. ಇದು ಟ್ರೆಂಡಿಂಗ್ ಮಾರ್ಕೆಟ್, ಇದನ್ನು ನಾವು ಟ್ರೆಂಡಿಂಗ್ ಮಾರ್ಕೆಟ್ ಅಂತ ಕರಿತೀವಿ. ಇದನ್ನು ಸರಿ ಫ್ರೆಂಡ್ಸ್, ಯಾರಿಗೆ ನಿಮಗೆ ಟ್ರೆಂಡ್ ಅಂತ ಗೊತ್ತಿಲ್ಲ ಅಂತಂದರೆ ಇಲ್ಲಿ ನೋಡಿ, ಇದನ್ನು ನಾವು ಟ್ರೆಂಡ್ ಅಂತ ಕರಿತೀವಿ, ಇದು ಟ್ರೆಂಡಿಂಗ್ ಮಾರ್ಕೆಟ್ ಅಂತ ಕರಿತೀವಿ. ಯಾವಾಗ ಇದು ಕೆಳಗಡೆ ಹಿಂಗೆ ಈ ಥರ ಅಂದರೆ ಈ ಥರ ನೋಡಿ, ಇಲ್ಲಿ ಈ ಥರ ನೋಡಿ ಸೈಡ್ ವೇಜ್ ಇದೆ, ಅಪ್ ಡೌನ್, ಅಪ್ ಆ್ಯಂಡ್ 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 ಡೌನ್ ಅಂತ ಹೋಗ್ತಾ ಇದೆ, ಮೇಲೆ ಕೆಳಗೆ ಹೋಗ್ತಾ ಇದೆ ಇದು. ಸೊ ಯಾವಾಗ ಮೇಲೆ ಕೆಳಗೆ ಹೋಗುತ್ತೆ ಆವಾಗ ನಾವು ಸೈಡ್ ವೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಇದು ಒಂದೇ ಲೆವೆಲಲ್ಲಿ ಹೋಗಿದೆ, ಮೇಲ್ಗಡೆ ಹೋಗಿದೆ, ಇಲ್ಲಿಂದ ಮೇಲ್ಗಡೆ ಸುಮಾರು ಹೇಳೋದಲ್ಲ ಆವಾಗಲೇ ನಿಮಗೆ. ಸುಮಾರು ಎಷ್ಟು ಪಾಯಿಂಟ್ ಕೊಟ್ಟಿದೆ ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬೆಳಗ್ಗೆಯಿಂದ ಎಷ್ಟು ಗಂಟೆವರೆಗೂ ಕೆಳಗಡೆ ನೋಡ್ಬೋದು ನೀವು. 9:15ಕ್ಕೆ ಓಪನ್ ಆಗಿ ಇಲ್ಲಿ ನಿಮಗೆ ಕಾಣುತ್ತೆ ಬ್ಲೂ ಕಲರಲ್ಲಿ, ಕೆಳಗಡೆ ನೋಡಿ ಟೈಮು 16 ಸೆಪ್ಟೆಂಬರ್ 24, 9:15. ಆಮೇಲೆ ಸ್ವಲ್ಪ ಮುಂದೆ ಬಂದರೆ 16:24, 9:40 ಸುಮಾರುವರೆಗೂ ನಿಮಗೆ 322 ಪಾಯಿಂಟ್ ಕೊಟ್ಟಿದೆ. ಸೊ 322 ಪಾಯಿಂಟ್ ಕೊಟ್ಟಿದೆ ಎಷ್ಟು ನಿಮಿಷದಲ್ಲಿ, ನಿಮಗೆ 15ಕ್ಕೆ ಓಪನ್ ಮಾಡಿದ್ರೆ ನಿಮಗೆ 45 ಅಂತಂದರೆ ಅಂದ್ಕೊಳ್ಳಿ 30 ನಿಮಿಷ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 30 ನಿಮಿಷ ಅಂತಂದರೆ 30 ನಿಮಿಷದಲ್ಲಿ 300 ಪಾಯಿಂಟ್ ಕೊಟ್ಟಿದೆ. ಆದರೆ ಇಲ್ಲಿ ಸೈಡ್ ವೇಸಲ್ಲಿ ನಿಮಗೆ ಮೂವಿಂಗ್ ಎವರೇಜ್ ವರ್ಕ್ ಆಗಲ್ಲ.
ಸೊ ನೀವು ಸೈಡ್ ವೇಸಲ್ಲಿ ನೀವು ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ ಮೂವಿಂಗ್ ಇವರೇಜನ್ನು. ಈ ಟ್ರೇಡ್ ಮಾಡ್ಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು, ತುಂಬ ಗಟ್ಟಿ ಮನ್ಸು ಇರಬೇಕು. ಪೇಷನ್ಸಿಂದ ಟ್ರೇಡ್ ಮಾಡಿದ್ರೆ ನಿಮಗೆ 100% ಸಕ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಕ್ಲಾಸಲ್ಲಿ ಹೇಳ್ತೇನೆ, ಇವತ್ತಿನ ಕ್ಲಾಸು ತುಂಬ ಲೆಂದಿ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ಅಂದರೆ ಇದು ಅಪ್ಟಾಕ್ಸ್ ಚಾಟು ನಿಮಗೆ ಫ್ರೀನೂ ಸಿಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಿಮಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಬರುತ್ತೆ. ಟ್ರೇಡಿಂಗ್ ವ್ಯೂಲ್ಲಿ ಹೋಗ್ಬಿಟ್ರೆ ಇದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಆದರೆ ಇಲ್ಲದ್ರಲ್ಲಿ ಟೈಮ್ ಫ್ರೇಮಲ್ಲಿ ನಿಮಗೆ 1 ಮಿನಿಟು, 3 ಮಿನಿಟು, 5 ಮಿನಿಟು, ಆಮೇಲೆ 15 ಮಿನಿಟ್ಸ್ ಸಿಗುತ್ತೆ. ಇಲ್ಲಿ 10 ಮಿನಿಟ್ಸ್ ಸಿಗಲ್ಲ ಆಲ್ಮೋಸ್ಟ್. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ 2 ಮಿನಿಟ್ಸಲ್ಲಿ ನಾನು 2 ಮಿನಿಟ್ಸು ಸ್ಕ್ಯಾಲ್ಪಿಂಗ್ಗೆ 2 ಮಿನಿಟ್ಸು ಮತ್ತು 1 ಮಿನಿಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋಣ. ಓಕೆ, ಇಲ್ಲಿ ಸಪೋರ್ಟ್ ತಗೊತಾ ಇದೆ. ಬ್ಯಾಂಕ್ ಎಕ್ಸಲ್ಲಿ 50 ಮಿನಿಟ್ಸ್ ಫ್ರೆಂಡ್ಸ್. 1 ಮಿನಿಟ್ ಮತ್ತು 5 ನಿಮಿಷದಲ್ಲಿ ನೋಡಿದ್ರೆ ನೀವು ಸೈಡ್ ವೇಸ್ ಇತ್ತು, ತುಂಬ ಸೈಡ್ ವೇಸ್ ಇತ್ತು. ಸೊ ಆ ಸೈಡ್ ವೇಸಿಗೆ ಕಾರಣ ಯಾಕೆ ಸೈಡ್ ವೇಸ್ ಆಗುತ್ತೆ ಅಂತ ನಿಮಗೆ ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 9 ನಿಮ್ಗೆ ಆವಾಗಲೇ ತೋರಿಸಿದೆ ನಾನು ಈ EMI ಹಾಕೊಂಡ್ಬಿಟ್ಟೆ ಇಲ್ಲಿ. ಆವಾಗಲೇ ನಾನು ನಿಮ್ಗೆ ಹಾಕಿ ತೋರಿಸ್ದೆ EMI. ಸೊ ಇಲ್ಲೇನು ಹಾಕಿ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಇಲ್ಲಿ ಹಾಕೋಕ್ಕಿಂತ ಇಲ್ಲಿ ನಮಗೆ ಆಲ್ರೆಡಿ ಹಾಕಿದ್ದೀನಿ, ನಿಮಗೆ ಹಾಕಿ ತೋರಿಸಿದ್ದೀನಿ. ಸೊ ನಾನು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ರಿಫ್ರೆಶ್ ಮಾಡಿದ್ರೆ ಫ್ರೆಂಡ್ಸ್ ಬರಲಿಲ್ಲ, ನೋಡೋಣ ಹಾಕ್ತೀನಿ ನಿಮಗೋಸ್ಕರ. EMA ಓಕೆ, ಬಂದ್ಬಿಡ್ತು. ಮೊದಲಿಂದೆಲ್ಲ ಡಿಲೀಟ್ ಮಾಡ್ತೀನಿ, ತುಂಬ ದಿನ ಆಯಿತು ಇದು ಇಲ್ಲಿಟ್ಟು. ಸೊ ನಮಗಿದು ಬೇಡ, ಸೆಟ್ಟಿಂಗ್ ಮಾಡ್ತೇನೆ ನಿಮ್ಮದ್ರೆ. ಸೊ ಇದೆಲ್ಲ ಬೇಡ, ನಾವು EMI ಮತ್ತು ಮುಂದಿನ ದಿನದಲ್ಲಿ ಹೇಳ್ತೇನೆ ನಿಮಗೆ ಇಂಡಿಕೇಟ್ರುಗಳು ಹೆಂಗೆ ಮಾಡಬೇಕು ಅಂತ. ಸೊ ಈ SMA ಅಂತ ಇದೆ, EMI ಅಂತ ಇಟ್ಬಿಟ್ಟು 9 ಬ್ಲೂ ಕಲರ್ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ 12, ಸರಿ ಇದೊಂದು EMI ಇಲ್ಲ, ಇದನ್ನು 15 ಇಡ್ತೇನೆ. ಇದು ಹಂಗೆ ಇರಲಿ. EMI ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು 9 ಮತ್ತು 15 EMI ನಾನು ಯೂಸ್ ಮಾಡ್ತೀನಿ. ಬ್ಯಾಂಕ್ ಎಕ್ಸಲ್ಲಿ ನಿಮಗೆ 15 ನಿಮಿಷದಲ್ಲಿ ನೋಡಿದ್ರೆ 15 ನಿಮಿಷದಲ್ಲಿ 9 EMI. ಈ 9 EMI ಮೇಲೆ ಟ್ರೇಡ್ ಆಗ್ತಾ ಇದೆ. ಇಲ್ಲಿಂದ ಸಪೋರ್ಟ್ ತಗೋತಾ ಇದೆ ನೋಡಿ, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ, ನೀವು ನೋಡ್ಬೋದು. ಇದನ್ನು ನಿಮಗೆ ಇಲ್ಲಿ ಅಷ್ಟು ಕಾಣಲ್ಲ, 15 ಮಿನಿಟ್ಸ್ ಟ್ರೇಡ್ ಅಲ್ವಾ, ತುಂಬ ದೊಡ್ಡ ಕ್ಯಾಂಡಲ್ ಇರ್ತವೆ, ನಿಮಗೆ ಅಷ್ಟು ಅನಿಸಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಎಷ್ಟು ದೊಡ್ಡದಿದೆ, ಇಲ್ಲಿ ಕೆಳಗಡೆ ಬರ್ಬೇಕಂದ್ರೆ ಒಂದು ಸಣ್ಣ ಬಂದಿದೆ. ಸೊ ಇದೇ ರೀತಿ ನಾವು ಹೆಂಗೆ ಅಂದರೆ ಸೈಡ್ ವೇಸ್ ಕನ್ಸಿಡರ್ ಮಾಡ್ತೀವಿ, ಸಣ್ಣದು. ಇಲ್ಲೇ ನಿಮಗೆ ಇದು ಪಿನ್ ಬಾರ್ ಕ್ಯಾಂಡಲ್ ಆಗಿದೆ. ಸೊ ಇದು ನನ್ನ ಫೇವ್ರೇಟು ಆ್ಯಕ್ಚುಲಿ. ಟ್ರೇಡ್ ಮಾಡ್ಬೇಕಾದ್ರೆ ನಾನು ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೈಡ್ ವೇಸ್ ಕಾಣ್ತಾ ಇದೆ, ಆದರೆ ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಟ್ರೆಂಡ್ ಲೈನ್ ಬ್ರೇಕ್ ಆಗ್ತಾ ಇಲ್ಲ ಈ ಕೆಳಗಡೆಯಿಂದ. ಸೊ ಒಂದು ವೇಳೆ ಇದೇನು ಟ್ರೆಂಡ್ ಲೈನ್ ಬೇಕಾದರೆ ನಾವು ಪುಟ್ ಸೈಡ್ ಹೋಗೋಣ. ಇಲ್ಲಿವರೆಗೂ ಬರೋದು ಸಾಧ್ಯತೆ ಇದೆ ಕೆಳಗಡೆ ಹೋದರೆ. ಸೊ ನಾವು ಕೆಳಗಡೆ ಹೋದ ತಕ್ಷಣ ನಾವು ಬೈ ಮಾಡೋಣ. ಮೇಲ್ಗಡೆ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ, ನೀವು ನೋಡ್ಬೋದು. ಆವಾಗಲೇ ತೋರಿಸ್ದೆ, ಅದ್ರ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಟ್ರೆಂಡ್ ಲೈನ್ ಬರ್ತಾ ಇದೆ. ಟೂ ಮಿನಿಟ್ಸಲ್ಲಿ ನೋಡಿ ತುಂಬ ಸೈಡ್ ವೇಸ್ ಇದೆ, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ಸೊ ಅದರಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಿ ನೀವು? ಟ್ರೇಡ್ ಮಾಡೋದು ಸಿಕ್ಕಾಕ್ಬಿಡ್ತೀರಿ ಅಷ್ಟೇ. ಸುಮ್ಮನೆ ನೋಡಿ ಫ್ರೆಂಡ್ಸ್, ನೀವು ನಾನು ಹೇಗೆ ಟ್ರೇಡ್ ಮಾಡ್ತಾಯಿದ್ದೀನಿ ಅಂತ. ನನ್ನ ಫಸ್ಟ್ ವಿಡಿಯೋ ಇದೆ, ನಿಮಗೆಲ್ಲ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಟ್ರೇಡ್ ಅಂತ.
ನಾವು ಬ್ಯಾಂಕ್ ಎಕ್ಸು ತುಂಬ ವಾಲ ತುಂಬ ಸೈಡ್ವೇಸ್ ಇದೆ. ಸೊ ಅಲ್ಲಿವರೆಗೂ ನಾವು ನಿಫ್ಟಿ ಬ್ಯಾಂಕ್ ನೋಡೋಣ. ಅದು ಸಪೋರ್ಟ್ ತಗೋತಿದೆ, ಹೇಳ್ತಾ ಇದ್ದಿಲ್ಲ ನಿಮ್ಗೆ ಯಾವಾಗಲೇ EMI ಸಪೋರ್ಟ್ ತಗೋತಾ ಇದೆ ಅಂತ ನೋಡಿ ಇಲ್ಲಿ. 15 ನಿಮಿಷ ಕ್ಯಾಂಡಲಲ್ಲಿ EMIನ ಸಪೋರ್ಟ್ ತಗೊತಾ ಇದೆ. ಅದು 15 ಮಿನಿಟ್ಸು 15 ಡೇಸು, ಅಂದರೆ 15 ಡೇಸ್ EMI ಮೇಲೆ ಟ್ರೇಡ್ ಆಗ್ತಾ ಇದೆ. ಸೊ ಯಾವಾಗ ಇದು ಬ್ರೇಕ್ ಆಗುತ್ತೆ, ಬ್ರೇಕ್ ಆಗುತ್ತೆ ಅವಾಗ ಕೆಳಗಡೆ ಬರುತ್ತೆ. ಸೊ ಮೋಸ್ಟ್ಲಿ ಇಲ್ಲಿವರೆಗೂ ಬರ್ಬೋದು, ತೋರಿಸ್ತಾ ಇದೆ. ಸೊ ಯಾವಾಗ ಇದು ಬ್ರೇಕ್ ಆಗುತ್ತೆ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಬಂದು ಮತ್ತೆ ತಿರ್ಗಾ ನಿಮಗೆ ರೀಟೆಸ್ಟ್ ಮಾಡುತ್ತೆ. ರೀಟೆಸ್ಟ್ ಮಾಡಿದ ತಕ್ಷಣ ಇಲ್ಲಿವರೆಗೂ ಬರುತ್ತೆ. ಸೊ ಇಲ್ಲಿವರೆಗೂ ಬರುತ್ತೆ. ಈ ರೀಟೆಸ್ಟ್ ಮಾಡಿದ ತಕ್ಷಣ ಇಲ್ಲಿವರೆಗೂ ಬರುತ್ತೆ ಫ್ರೆಂಡ್ಸ್. ಇನ್ನೊಂದ್ಸರಿ ಹೇಳ್ತೀನಿ ಅದಕ್ಕೆ ನಿಮಗೋಸ್ಕರ. ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು, ನಾನು ಆಲ್ರೆಡಿ ಇದನ್ನು ನಿಮಗೆ ಹೇಳ್ತಾ ತೋರಿಸಿದ್ದೀನಿ. ಸೊ ಯಾವಾಗ ಇದು ಇದು ಇಲ್ಲಿ ಕ್ಲೋಸ್ ಆಗುತ್ತೆ ಕ್ಯಾಂಡಲು, ಇನ್ನು ಟೈಮ್ ಇದೆ 50 ಮಿನಿಟ್ಸ್ಗೆ. ಇನ್ನೂ ನಮಗೆ ಟೈಮ್ ಬಂದ್ಬಿಟ್ಟು ಇನ್ನು ಈಗ ಜಸ್ಟ್ ಒಂದು 5 ನಿಮಿಷ ಆಗಿದೆ. ಇದು 30 ನಿಮಿಷಕ್ಕೆ ಇದು ಕ್ಲೋಸ್ ಆಗುತ್ತೆ. EMI ಸಪೋರ್ಟ್ ತೊಗೊಂಡು ಟ್ರೇಡ್ ಆಗ್ತಾ ಇತ್ತು ಇಷ್ಟೊತ್ತು. ಇದು ಕೆಳಗಡೆ ಬರುತ್ತೆ ಈಗ. ಯಾವಾಗ ಇದನ್ನು 5 ನಿಮಿಷ ನೀವು ನೋಡೋಣ, 5 ನಿಮಿಷದಲ್ಲಿ ನೋಡೋಣ ನಾವು ಹೆಂಗೆ ಇದೆ. ಇದು ಒಂದ್ಸಾರಿ ಕೆಳಗಡೆ ಡೌನ್ ಬಂದ್ಬಿಟ್ಟು ಮೇಲೆ ಹೋಗಿ ರೀಟೆಸ್ಟ್ ಮಾಡಿಬಿಟ್ಟು ಇಲ್ಲಿವರೆಗೂ ಬರುತ್ತೆ. ಆವಾಗಲೇ ತೋರಿಸಿದ್ದೀನಿ ನಿಮಗೆ, ನೋಡಿ ಇಲ್ಲಿವರೆಗೂ ಬರುತ್ತೆ. ಸೊ ಯಾವಾಗ ಇದು ಕೆಳಗಡೆ ಬಂದು ಬ್ರೇಕ್ಔಟ್ ಆಗಿ ಇದು EMI ದಾಟಿ ಕೆಳಗಡೆ ಬರುತ್ತೆ, ಅವಾಗ ನಾವು ಟ್ರೇಡ್ ತಗೋದು ಬೇಡ. ಯಾವಾಗ ಸ್ವಲ್ಪ ಬಂದ್ಬಿಟ್ಟು ರೀಟೆಸ್ಟ್ ಮಾಡುತ್ತಲ್ಲ, ಆ ಟೈಮಲ್ಲಿ ನಾವು ಟ್ರೇಡ್ ತಗೋಬೇಕು. ರೀಟೆಸ್ಟ್ ಅಂತಂದರೆ ಏನು ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ಆಲ್ರೆಡಿ ನಾನು ನಿಮಗೆ ಹಾಕಿದ್ದೀನಿ. ಸಪೋರ್ಟ್ ಲೆವೆಲ್ ಇದೆ, ಸಪೋರ್ಟ್ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ, ಹಾಕಿದ್ದೀನಿ. ಈಗ ನಾವು ಇದನ್ನು 5 ನಿಮಿಷದಲ್ಲಿ ಟ್ರೇಡಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಪ್ರೀವಿಯಸ್ ಅಂದರೆ ಡಬಲ್ ಬಟನ್ ಇದೆ ನೋಡಿ ಇಲ್ಲಿ ಫ್ರೆಂಡ್ಸ್. ನಿಮಗೆ ಕಾಣ್ಬೋದು, ಇಲ್ಲೊಂದು ಸಾರಿ ಬರ್ತಾ ಇದೆ. ಇಲ್ಲಿ ಡಬಲ್ ಬಾಟಮ್ ಕ್ರಿಯೇಟ್ ಆಗಿದೆ. ಸೊ ಯಾವಾಗ ನಮಗೆ ಈ ಡಬಲ್ ಬಾಟಮ್ ಬ್ರೇಕ್ಔಟ್ ಆಗುತ್ತೋ ಆವಾಗ ನಾವು ಡೌನ್ ಸೈಡಲ್ಲಿ ಟ್ರೇಡ್ ತಗೋಬೇಕು. ಟ್ರೇಡ್ ತಗೊಳ್ಳೋಣ. ಆದರೆ ಇಲ್ಲಿ ನಾನು ಬ್ಯಾಂಕ್ ನಿಫ್ಟಿ ತಗೊಳ್ಳಲ್ಲ, ನೋಡ್ತಾ ಇರಿ. ಬ್ರೇಕ್ಔಟ್ ಆಗ್ತಾ ಇದೆ. ನಿಮಗೆ 3 ನಿಮಿಷ ಟ್ರೇಡ್ ನೋಡ್ತೀನಿ, ಇಲ್ಲ 2 ನಿಮಿಷ. ಸ್ಕ್ಯಾಲ್ಪಿಂಗ್ ಯಾರು ಮಾಡ್ಬೋದು ಎಲ್ಲರೂ. ಇಲ್ಲಿ ನೋಡಿ, ಸ್ಕ್ಯಾಲ್ಪಿಂಗ್ ಮಾಡೋರಿಗೆ ತುಂಬ ಇದೆ. ಅಂದರೆ ಸ್ಕ್ಯಾಲ್ಪಿಂಗ್ ತುಂಬ ಸಣ್ಣ ಪ್ರಾಫಿಟ್ ತಗೊಳ್ಳೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಇಲ್ಲಿವರೆಗೂ ಬರುತ್ತೆ ಆರಾಮಾಗಿ. ನಿಮಗೆ ಇಲ್ಲಿ ಎಷ್ಟು ಸಿಗುತ್ತೆ ಅಂದರೆ, ಒಂದು ವೇಳೆ ಇಲ್ಲಿ ಬ್ರೇಕ್ಔಟ್ ಆದರೆ ನಿಮಗೊಂದು 20 ಪಾಯಿಂಟ್ ಸಿಗುತ್ತೆ, ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕೂಡ ಮೇಲ್ಗಡೆಯಿಂದ ಟ್ರೆಂಡ್ ಲೈನ್ ಬರ್ತಾ ಇದೆ ನೋಡಿ, ಡೌನ್ ಸೈಡಲ್ಲಿ ಅಂತ. ಇದನ್ನು ನಾವು ಇನ್ನೊಂದು ತಗೊಳ್ಳೋದು ಬೇಡ. ಇದನ್ನೇ ನಾವು ಕ್ಲೋನ್ ಅಂತ ಮಾಡೋಣ. ಕ್ಲೋನ್ ಅಂದರೆ ಡೂಪ್ಲಿಕೇಟ್ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಇದೆ, ಎಲ್ಲಿ ಮೇಲೆ ಹೆಂಗಿದೆ ಹೆಂಗೆ ನೋಡಿ. ಇಲ್ಲಿ ಕೂಡ ಒಂದು ಬರ್ತಾ ಇದೆ ಟ್ರೆಂಡ್ ಲೈನ್. ಸೊ ಇಲ್ಲಿವರೆಗೂ ಬರ್ಬೋದು ನೋಡಿ ಫ್ರೆಂಡ್ಸ್, ಬರ್ತಾ ಇದೆ ನೋಡಿ. ನಾನು ಹೇಳಿದ್ನಲ್ಲ ಆವಾಗಲೇ ಬರುತ್ತೆ ಅಂತ. ಸೊ ಇಲ್ಲಿವರೆಗೂ ಬರುತ್ತೆ, ಬ್ರೇಕ್ಔಟ್ ಆಗ್ತಾ ಇದೆ 1 ನಿಮಿಷದಲ್ಲಿ. 5 ನಿಮಿಷದಲ್ಲಿ ನೋಡೋಣ ಎಷ್ಟಾಗಿದೆ ಅಂತ. ಸೊ ನಾನು ಆವಾಗಲೇ ನಿಮಗೆ ಹಾಕಿ ತೋರಿಸಿದೆ ನೋಡಿ, ಬ್ರೇಕ್ಔಟ್ ಆಗ್ತಾ ಇದೆ. ಸ್ಕ್ಯಾಲ್ಪಿಂಗ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಆದಾಗ ಬ್ಯಾಂಕ್ ಟ್ರೇಡ್. ಇಲ್ಲಿಗೆ ನಾವು ನೋಡಿ ಬರ್ತಾ ಇದೆ ನೋಡಿ, ತೆಗಿತೇನೆ. 1 ನಿಮಿಷದಲ್ಲಿ ಬರೋಣ. ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ ತೊಗೊಂಡ್ರೆ ನೀವು ಒಂದು 20 ಪಾಯಿಂಟ್ ಆರಾಮಾಗಿ ಬರುತ್ತೆ ನೋಡಿ. ಇಲ್ಲಿ ಪ್ರೀವಿಯಸ್ ಕ್ಯಾಂಡಲ್ನ ಸ್ಟಾಪ್ ಲಾಸ್ ಇಟ್ಬಿಟ್ಟು ಆರಾಮಾಗಿ ಬರುತ್ತೆ ನೋಡಿ, ಹೆಂಗೆ ಬರ್ತಾ ಇದೆ ನೋಡಿ. ಆಲ್ಮೋಸ್ಟ್ 20 ಪಾಯಿಂಟ್ ಬಂತಲ್ಲ. ಸ್ಕ್ಯಾಲ್ಪರ್ಗೆ ಓಕೆ ಇದು, ಅದೇ ಲಾಂಗ್ ಟ್ರೇಡ್ ತೊಡೋರಿಗೆ ಇದು ಓಕೆ ನಡೆಯಲ್ಲ. ಆದರೆ ನಾನು ಹೇಳ್ದಂಗೆ ಇದು ಇಲ್ಲಿವರೆಗೂ ಬರುತ್ತೆ ನೋಡಿ, ಹೋಗ್ತಾ ಇದೆ ನೋಡಿ ಕೆಳಗಡೆ.
ನೋಡಿ ಯಾವ ಥರ ಬರ್ತಾ ಇದೆ ನೋಡಿ ನೋಡಿ. ಆಲ್ಮೋಸ್ಟ್ ನಮಗೆ ಇದು ಎಲ್ಲಿ ಕೊಟ್ಟಿದೆ, ಎಷ್ಟು ಕೊಟ್ಟಿದೆ ಅಂದರೆ ನೀವು ನೋಡ್ತಾ ಇರ್ಬೋದು, ನಮಗೆ 40 ಪಾಯಿಂಟ್ ಕೊಟ್ಟಿದೆ. ಸಾಕಲ್ವಾ 40 ಪಾಯಿಂಟು? ನಾನು ಇಲ್ಲಿ ಹೇಳಿದ್ನಲ್ವಾ. ಓಕೆ ಫ್ರೆಂಡ್ಸ್, ಇಲ್ಲಿ ಬ್ರೇಕ್ಔಟ್ ಆಗ್ಬಿಟ್ಟು ಕೆಳಗಡೆ, ಬ್ರೇಕ್ಔಟ್ ಆಗ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಇದು ರೀಟೆಸ್ಟಿಗೆ ಹೋಗ್ತಾ ಇದೆ ಮೇಲೆ. ಸೊ ಯಾವಾಗ ರೀಟೆಸ್ಟ್ ಮಾಡುತ್ತೆ ಇಲ್ಲಿ, ಇದನ್ನ ನಿಮಗೆ ತೆಗೆದಾಕ್ತೀನಿ ನಾನು ಇದನ್ನ. ಇದು ಆವಾಗಲೇ ನಮ್ಮದು ಟಾರ್ಗೆಟ್ ಹಿಟ್ ಆಯಿತು. ಸೊ ನಾವು ಇವಾಗ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಟ್ರೆಂಡ್ ಲೈನು ಬ್ರೇಕ್ ಆಗಿದೆ. ಆಮೇಲೆ ಇದನ್ನು ನಮ್ಮದು ಸಪೋರ್ಟ್ ಲೆವೆಲು ಬ್ರೇಕ್ ಆಗಿದೆ. ಇಲ್ಲಿ ನಿಮಗೆ ರೀಟೆಸ್ಟ್ ಮಾಡ್ತಾ ಇದೆ, ರೀಟೆಸ್ಟ್ಗೆ ಹೋಗ್ತಾ ಇದೆ. ಇಲ್ಲಿ ನೀವು ಮತ್ತೆ ತಿರ್ಗಾ ಇಲ್ಲಿ ರೀಟೆಸ್ಟ್ ಚೆನ್ನಾಗಿತ್ತು ಅಂದರೆ ನಾವು ಇಲ್ಲಿಂದ ತಿರ್ಗಾ ಮತ್ತೆ ಇಲ್ಲಿಂದ ನಾವು ಖರೀದಿ ಮಾಡ್ಬೋದು ಕೆಳಗಡೆ ಡೌನ್ ಸೈಡಲ್ಲಿ. ನೋಡಿ EMI ಟಚ್ ಆಗ್ಬಿಟ್ಟು ಕೆಳಗಡೆ ಬರ್ತಾ ಇದೆ. ಸೊ ನಾವು ಇದನ್ನ 3 ನಿಮಿಷದಲ್ಲಿ ನೋಡೋಣ. 3 ನಿಮಿಷದಲ್ಲಿ ಕರೆಕ್ಟಾಗಿರುತ್ತೆ. ಸ್ಕ್ಯಾಲ್ಪಿಂಗ್ ಮಾಡೋರಿಗೆ ಓಕೆ, ಇಲ್ಲಿ ಓಕೆ. ವೇಟ್ ಮಾಡೋಣ, ಇದು ತೆಗಿತೀನಿ. 3 ನಿಮಿಷದಲ್ಲಿ ಕ್ಯಾಂಡಲ್ಲು ನಮಗೆ ಮೇಲೆ ಹೋಗ್ತಾ ಇದೆ ಅನಿಸುತ್ತೆ, ನೋಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇನ್ನೊಂದು ಇದು ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೊಂದು ಒಂದು 20 ಸೆಕೆಂಡ್ ಉಳಿದಿದೆ. ಈ 20 ಸೆಕೆಂಡಲ್ಲಿ ನಿಮಗೆ ಇಲ್ಲಿಂದ ನೀವು ಒಂದು ಟ್ರೇಡ್ ತೊಗೋಬೋದು. ಯಾವಾಗ 15 ನಿಮಿಷ ಮೂವಿಂಗ್ ಎವರೇಜ್ ಮೇಲೆ ಮೇಲ್ಗಡೆ ಬರುತ್ತೋ ಅಲ್ಲಿಂದ ತೊಗೋಬೋದು. ಇಲ್ಲಿ ಟಚ್ ಆದರೆ ತೊಗೋಬೋದು. ನೋಡೋಣ ಮೇಲೆ ಬರುತ್ತೇನೋ. ಕ್ಲೋಸ್ ಆಯಿತು ಟ್ರೇಡು, ಫುಲ್ ಮೇಲೆ ಹೋಗಿದೆ, ಇಂಬ್ಯಾಲೆನ್ಸ್ ಆಗಿ ಫುಲ್ ಮೇಲೆ ಹೋಗಿ ಕ್ಲೋಸ್ ಆಗಿದೆ. 3 ನಿಮಿಷದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ 3 ನಿಮಿಷದಲ್ಲಿ ಅಷ್ಟೊಂದು ಇಲ್ಲ. ನೋಡೋಣ ಫ್ರೆಂಡ್ಸ್ ಹೆಂಗಿರುತ್ತೆ, ವೇಟ್ ಮಾಡಿ. ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಇವತ್ತು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ಟ್ರೇಡ್ ಮಾಡಿಲ್ಲ, ಇಲ್ಲಿ ಮಾಡ್ತೀನಿ ನಾನೀಗ. ಓಕೆ 5 ಮಿನಿಟ್ಸ್ ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಟ್ರೆಂಡ್ ಲೈನ್ ಹಾಕ್ಕೊಂಡೆ, ಟ್ರೆಂಡ್ ಲೈನಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ಸೊ ನಾವು ಇಲ್ಲಿ ಪರ್ಫೆಕ್ಟ್ ಎಂಟ್ರಿ ಕೊಡಬೇಕಂದ್ರೆ ಪರ್ಫೆಕ್ಟ್ ಕ್ಯಾಂಡಲ್ ಆಗಬೇಕು, ಆವಾಗ ಎಂಟ್ರಿ ಕೊಡೋಕ್ಕೆ ಚೆನ್ನಾಗಿ ಅಲ್ವಾ. ಟ್ರೇಡ್ ಮಾಡೋರಿಗೆ ಗೊತ್ತಾಗುತ್ತೆ, ಬಿಗಿನರಿಗೆ ಸ್ವಲ್ಪ ಗೊತ್ತಾಗಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿ ತುಂಬ ಅಲೆ ಓಡಾಡ್ತದೆ. ಟೈಮ್ ಇನ್ನೂ ತುಂಬ ಆಗಿಲ್ಲ, ಒಂದು ½ ಅಷ್ಟೇ ಆಗಿದೆ. 12:26. ನಾವು ಬಂದ್ಬಿಟ್ಟು ಒಂದು ಒಂದು 30-40 ನಿಮಿಷ ಆಯಿತು ಅನಿಸುತ್ತೆ ಅಷ್ಟೇ ಅಲ್ವಾ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ನೋಡ್ಬೋದು 3 ನಿಮಿಷದ ಕ್ಯಾಂಡಲಲ್ಲಿ ತೆಗಿತೇನೆ. 3 ನಿಮಿಷದ ಟೈಮ್ ಫ್ರೇಮಲ್ಲಿ EMI ಟಚ್ ಆಗ್ತಾ ಇದೆ. ಸೊ ಮೇಲೆ ಹೋದರೆ ತೊಗೊಳ್ಳೋಣ, ಕೆಳಗಡೆ ಹೋದರೆ ಮತ್ತೆ ಕೆಳಗಡೆ ಡೌನ್ ಸೈಡ್ಗೆ ತೊಗೊಳ್ಳೋಣ. ಇದು ಟ್ರೇಡು ಇನ್ನೂ ಬ್ರೇಕ್ಔಟ್ ಆಗಬೇಕಿಲ್ಲಿ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ ತಕ್ಷಣ ನಾವು ಮೇಲ್ಗಡೆ ಪ್ಲ್ಯಾನ್ ಮಾಡೋಣ, ಅಲ್ಲಿವರೆಗೂ ವೇಟ್ ಮಾಡೋಣ. ಫ್ರೆಂಡ್ಸ್, ಇದೇನು ಪ್ರೀ ರೆಕಾರ್ಡ್ ಅಲ್ಲ, ಲೈವ್ ಆಗಿ ಟ್ರೇಡ್ ಆಗ್ತಿದೆ, ನೀವು ನೋಡ್ಬೋದು. ಟೈಮ್ ಬೇರೆ ಆಗಿದೆ ನೋಡಿ, ಅಲ್ಲಿ EMI ಟಚ್ ಆಗಿ ಕೆಳಗಡೆ ಬರ್ತಾ ಇದೆ. ಬ್ಯಾಂಕ್ ಎಕ್ಸ್ ನೋಡೋಣ ಹೆಂಗಿದೆ ಅಂತ. ಓಕೆ, ಬ್ಯಾಂಕ್ ಎಕ್ಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ. ಓಕೆ ಬ್ರೇಕ್ಔಟ್ ಆಗಿದೆ, ಟ್ರೆಂಡ್ ಲೈನ್ ಮಾತ್ರ ಬ್ರೇಕ್ಔಟ್ ಆಗಿದೆ, ಆದರೆ
ಓಕೆ, ಟ್ರೆಂಡ್ ಲೈನ್ ಮೇಲೆ ಬರ್ತಾ ಇದೆಯಾ ಮತ್ತೊಂದು? ಓಕೆ, ಇಲ್ಲಿ ಸಪೋರ್ಟ್ ತೊಗೊತಾ ಇದೆ. ಓಕೆ ಫ್ರೆಂಡ್ಸ್, ಟ್ರೆಂಡ್ ಲೈನು ಆವಾಗಲೇ ಮಾಡಿದ್ದು ಸ್ವಲ್ಪ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಕೆಳಗಡೆ ಬರ್ತಾ ಇತ್ತು. ಮತ್ತೊಂದು ಟ್ರೆಂಡ್ ಲೈನ್ ಮೇಲೆ ಬರ್ತಾ ಇದೆ, ಅಂದರೆ ಇಲ್ಲಿ ಸಪೋರ್ಟ್ ತೊಗೊಂಡು ಕೆಳಗಡೆ ಬರ್ತಾ ಇದೆ. ಇಲ್ಲಿ ಸಪೋರ್ಟ್ ತೊಗೋತಾ ಇದೆ, ಇಲ್ಲಿ ಸಪೋರ್ಟ್ ತೊಗೋತಾ ಇದೆ. ಸೊ ನಾವು ಈ ಎರಡು ಕಂಬೈನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ. ಆದರೆ ಇಲ್ಲಿ ಟ್ರೆಂಡ್ ಲೈನು ಸ್ವಲ್ಪ ಬ್ರೇಕ್ಔಟ್ ಆದಂಗೆ ಆಗಿದೆ. ಆದರೆ ಇಲ್ಲಿ ಇನ್ನೂ ಇ ಎಮ್ ಐ ಉಳಿದಿದೆ, ಇ ಎಮ್ ಐ ಬ್ರೇಕ್ಔಟ್ ಆಗಿಲ್ಲ. ಇ ಎಮ್ ಐ ಮೇಲೆ ಟ್ರೇಲ್ ಮಾಡಬೇಕಲ್ಲ. ನೋಡಿ, ಕ್ಯಾಂಡಲ್ ಇನ್ನೂ ಫಾರ್ಮ್ ಆಗ್ತಾ ಇದೆ ಅಷ್ಟೇ. ಇದು 3 ನಿಮಿಷ ಕ್ಯಾಂಡಲು, ಕ್ಲೋಸ್ ಆಗೋದು ಇನ್ನೂ ಟೈಮ್ ಇದೆ. ಕ್ಲೋಸ್ ಆಗಲಿ, ಯಾವಾಗ ಕ್ಲೋಸ್ ಆಗುತ್ತೆ ನಾವು ಮೇಲ್ಗಡೆ ಪ್ಲ್ಯಾನ್ ಮಾಡೋಣ. ಟ್ರೆಂಡ್ ಲೈನ್ ಬ್ರೇಕ್ ಆಗ್ಬೇಕಲ್ಲ, ಟ್ರೆಂಡ್ ಲೈನ್ ಬ್ರೇಕ್ ಆದರೆ ಇಲ್ಲಿವರೆಗೂ ಹೋಗುತ್ತೆ ನನ್ನ ಊಹೆ ಪ್ರಕಾರ. ನೋಡೋಣ ಎಲ್ಲಿಗೆ ಹೋಗುತ್ತೆ. ಬಂದರೆ ಇಲ್ಲಿವರೆಗೂ ಬರುತ್ತೆ. ಎಷ್ಟು ಪಾಯಿಂಟ್ ಇದೆ ಇಲ್ಲಿಂದ? ಇಲ್ಲಿಂದ ಒಂದು 100 ಪಾಯಿಂಟ್ ಇದೆ. ಓಕೆ, ಡೌನ್ ಸೈಡ್ ಎಷ್ಟಿದೆ? ಡೌನ್ ಸೈಡ್ ಒಂದು 60. ಓಕೆ, ಎನಫ್. ಇಷ್ಟು ಓಕೆ, ಸಾಕು ನಮಗೆ. ನಾವು ಇಷ್ಟು ಒಂದು ಬೇಡ ನಮಗೆ, ಒಂದು 20-30 ಕೊಟ್ಟರೆ ಸಾಕು. ತುಂಬ ಹಣ ಇದ್ದರಿಗೆ 20-30, ಒಂದು 40 ಪಾಯಿಂಟ್ ಸಾಕು. ಎನಫ್. ಒಂದು ಟ್ರೇಡ್ ಒಂದು ದಿನದಲ್ಲಿ ಮಾಡಬೇಕು, ಅದು ಬಿಟ್ಬಿಟ್ಟು ಇದರಲ್ಲೇ ಕೂತ್ಕೊಳ್ಳೋದಲ್ಲ. ಯಾವಾಗ ಫ್ರೆಂಡ್ಸ್ ನಿಮ್ಗೆ ಒಂದು ಹೇಳ್ತೀನಿ, ಟ್ರೇಡ್ ಮಾಡಿದ್ರೆ ನಿಮಗೆ ತುಂಬ ಕೇಸ್ ಆಗುತ್ತೆ ಮುಂದೆ. ಅದ್ರಲ್ಲಿ ಏನಂದರೆ, ಲೇಟ್ ಟ್ರೇಡ್ ಮಾಡಬೇಕು ಅಂತಂದರೆ ಒಂದು ದಿನದಲ್ಲಿ ಒಂದಿಲ್ಲ ಎರಡು ಸ್ಕ್ಯಾಲ್ಪಿಂಗ್ ಮಾಡ್ಬಿಟ್ಟು ಸರ್ಕೊಂಡ್ಬಿಡೋದು. ಆಲ್ಮೋಸ್ಟ್ ಸ್ಕ್ಯಾಲ್ಪರೇ ತುಂಬ ಜನ ದುಡ್ಡು ಮಾಡ್ತಾರೆ. ಯಾವಾಗ ದುಡ್ಡಾಗಿರುತ್ತೆ ನಿಮಗೆ, ನೀವು ಸರ್ಕೊಂಡು ಹೋಗ್ಬೇಕು ಅಷ್ಟೇ. ನೀವು ಅದರಲ್ಲೇ ಕೂತ್ಕೊಂಡ್ರೆ ನಿಮ್ಮ ದುಡ್ಡೆಲ್ಲ ಹಣ ಎಲ್ಲ ಹೋಗುತ್ತೆ. ಫ್ರೆಂಡ್ಸ್, ಇಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ, ನೀವು ನೋಡ್ತಾ ಇರಬೇಕು. ಇಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಯಾವಾಗ ಬ್ರೇಕ್ಔಟ್ ಆಗುತ್ತೆ ನಾವು ಮೇಲೆ ಹೋಗೋಕ್ಕೆ ಟ್ರೈ ಮಾಡೋಣ. ಹಿಂಗೆ ಹೋಗೋಕ್ಕೆ ಮೇಲ್ಗಡೆ ಪ್ಲ್ಯಾನ್ ಮಾಡೋಣ. ಇದೆ ಅಂತ ಹೇಳಿದೆ. ಸೊ ಬ್ರೇಕ್ಔಟ್ ಆಗಿ ಕೆಳಗಡೆ ಬರ್ತಾ ಇದೆ. ಸೊ ನಾವು ಇಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ನಾವು ಟ್ರೇಡ್ ತಗೋಬಾರ್ದು. ಈ ಹಿಂದಿನ ಪ್ರೀವಿಯಸ್ ಹೈ ಇರುತ್ತಲ್ಲ, ಈ ಹಿಂದಿನ ಎಲ್ಲಿದೆಯಲ್ಲ, ಈ ಹಿಂದಿಂದು ಇದ್ರ ಬ್ಯಾಕ್ ಸೈಡ್ದು ಇದಿಲ್ಲ, ಈ ಹೈನ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಆವಾಗ ನಾವು ವೇಟ್ ಮಾಡಿಬಿಟ್ಟು, ಒಂದು ವೇಳೆ ಬ್ರೇಕ್ಔಟ್ ಆಯಿತು ಅಂದ್ಕೊಳ್ಳಿ, ಈ ರೀತಿಯಾಗಿ ಇದು ಬ್ರೇಕ್ಔಟ್ ಆಯಿತು ಅಂದರೆ ನಿಮಿಷ ತೋರಿಸ್ತೇನೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಯಿತು ಅಂದರೆ ಇಲ್ಲಿ ಬ್ರೇಕ್ಔಟ್ ಆಯಿತು. ಇದು ಬ್ರೇಕ್ಔಟ್ ಆಗಿ ಮೇಲೆ ಹೋಗುತ್ತೆ, ಇಲ್ಲಿವರೆಗೂ ಹೋಗುತ್ತೆ. ತಿರ್ಗಾ ಮತ್ತೆ ನಿಮಗೆ ರೀಟೆಸ್ಟ್ ಮಾಡುತ್ತೆ. ಇಲ್ಲಿ ರೀಟೆಸ್ಟ್ ಮಾಡಿದ ತಕ್ಷಣ ನಾವು ತಗೊಳ್ಳೋಣ. ಇಲ್ಲಿ ಯಾವಾಗ ರೀಟೆಸ್ಟ್ ಮಾಡ್ತತೆ ಇಲ್ಲಿ ಕಾಲ್ ತೊಗೊಂಡ್ರೆ ನಾವು ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮುಂದಿನ ದಿನದಲ್ಲಿ ನಿಮಗೆ ಇದೆಲ್ಲ ನಾನು ಲೈವ್ ಟ್ರೇಡಲ್ಲಿ ಹೇಳ್ತೇನೆ, ಬ್ರೇಕ್ಔಟ್ ಅಂದರೆ ಏನು ಅಂತ, ಯಾವ ಥರ ಬ್ರೇಕ್ಔಟ್ ಆದರೆ ತಗೋಬೇಕು. ಸೊ ಇವತ್ತಿನ ಒಂದು ಫಸ್ಟ್ ವಿಡಿಯೋ ಇದರಿಂದ ಸ್ವಲ್ಪ ನನಗೂ ಭಾಷೆ ಬೇರೆ ಬೇರೆ ಬರುತ್ತೆ. ನಮ್ಮ ಭಾಷೆ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಎಲ್ಲ ಮಿಕ್ಸ್ ಆಗಿದೆ ನಂದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರ್ನಾಟಕಕ್ಕೆಲ್ಲ ಹೇಳ್ಬೇಕಲ್ಲ, ನಮ್ಮವ್ರಿಗೆಲ್ಲ ನಮ್ಮವ್ರಿಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಕರ್ನಾಟಕವರಿಗೆ ಅರ್ಥ ಆಗ್ಬೇಕಲ್ಲ, ಹಂಗಾಗಿ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇಲ್ಲ. ನಮ್ಮ ಭಾಷೆಯಲ್ಲಿ ಏನಾದರೂ ಲೋಪ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಾರ್ಕೆಟು ಇಲ್ಲಿ ಸೆಲ್ಲರ್ಸ್ ಮತ್ತು ಬಯರ್ಸ್ ಮಧ್ಯದಲ್ಲಿ ಫೈಟ್ ನಡೀತಾ ಇದೆ. ನಿಮಗೆ ಒಂದು ಇದು ಹೇಳ್ತೀನಿ, ಒಂದು ಸೀಕ್ರೆಟ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಸೆಲ್ಲರ್ಸ್ ಬಂದಿದ್ದಾರೆ. ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ ಫ್ರೆಂಡ್ಸ್, ಈ ಥರ ಇದೆ ಮಾರ್ಕೆಟು.
ಸೊ ಇಲ್ಲಿಂದ ನಿಮಗೆ ನೋಡಿ ಈ ಥರ ಇದೆ ಮಾರ್ಕೆಟ್. ಇಲ್ಲಿಂದ ಬೈಯರ್ಸ್ ಬಂದ್ಬಿಟ್ಟು, ಸಾರಿ ಒಂದು ನಿಮಿಷ, ಇಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್, ಇಲ್ಲಿಂದ ಬೈಯರ್ಸು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಮೇಲ್ ತೊಗೊಂಡೋಗಿದ್ದಾರೆ. ಸೊ ಮೇಲ್ ತೊಗೊಂಡೋಗ್ಬಿಟ್ಟು ಒಂದು ನಿಮಿಷ, ಓಕೆ ಈಗ ಪರ್ಫೆಕ್ಟ್. ಫ್ರೆಂಡ್ಸ್ ಇಲ್ಲಿ ಏನು ನಡೀತಿದೆ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಹೇಳ್ತೇನೆ ನೋಡಿ. ಇಲ್ಲಿ ಬೈಯರ್ಸು ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬೈಯರ್ಸು ಮತ್ತೆ ಸೆಲ್ಲರ್ಸ್ ಮಧ್ಯದಲ್ಲಿ ವಾರ್ ನಡೀತಿದೆ. ಸೊ ಹೇಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಮಾರ್ಕೆಟು ನೋಡಿ ಫ್ರೆಂಡ್ಸ್, ಇಲ್ಲಿ ಬೈಯರ್ಸ್ ಬಂದಿದ್ದಾರೆ. ಈ ಬೈಯರ್ಸ್ ಬಂದ್ಬಿಟ್ಟು ಮೇಲ್ಗಡೆ ತೊಗೊಂಡೋಗಿದ್ದಾರೆ, ಇಲ್ಲಿವರೆಗೂ ತೊಗೊಂಡೋಗಿದ್ದಾರೆ. ಇಲ್ಲಿ ಸೆಲ್ಲರ್ಸ್ ಬಂದಿದ್ದಾರೆ, ತಿರ್ಗಾ ಸೆಲ್ಲರ್ಸ್ ಏನು ಮಾಡಿದ್ದಾರೆ, ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ಬೈಯರ್ಸ್ ಏನು ಮಾಡಿದ್ದಾರೆ, ಮತ್ತೆ ಮೇಲೆ ತೊಗೊಂಡೋಗಿದ್ದಾರೆ. ಸೊ ಈ ಸೆಲ್ಲರ್ಸ್ ಇಲ್ಲಿ ಬಂದಿದ್ದಾರೆ, ಮತ್ತೆ ತಿರ್ಗಾ ಬಂದಿದ್ದಾರೆ ಸೆಲ್ಲರ್ಸ್ ಈ ಪ್ಲೇಸಲ್ಲಿ ಒಂದು ಸಾರಿ ಬಂದಿದ್ದಾರೆ. ಬೈಯರ್ಸ್ ಇಲ್ಲಿ ಬಂದಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಸೆಲ್ಲರ್ಸ್ಗಳು ಏನು ಮಾಡಿದ್ದಾರೆ, ಕೆಳಗಡೆ ಡೌನಲ್ಲಿ ಎಳ್ಕೊಂಡು ಬಂದಿದ್ದಾರೆ. ತಿರ್ಗಾ ಇಲ್ಲೇ ಬೈಯರ್ಸು ಕೂತಿದ್ದಾರೆ, ಅವರು ತೊಗೊಂಡಿದ್ದಾರೆ ಮತ್ತೆ ಟ್ರೇಡು. ಮೇಲೆ ಹೋಗಿದ್ದಾರೆ, ಮೇಲೆ ಬೈಯರ್ಸ್ ತೊಗೊಂಡೋದ್ರೆ ತಿರ್ಗಾ ಸೆಲ್ಲರ್ಸು ಡಾಮಿನೇಟ್ ಆಗಿ ಮತ್ತೆ ಎಳ್ಕೊಂಡು ಬಂದಿದ್ದಾರೆ. ಅದನ್ನ ಎಳ್ಕೊಂಬಂದ ತಕ್ಷಣ ಇಲ್ಲಿ ಬೈಯರ್ಸ್ ಏನು ಮಾಡಿದ್ದಾರೆ, ಈ ಪ್ರದೇಶದಲ್ಲಿ ಸ್ವಲ್ಪ ಕೈ ಬಿಟ್ಟು ಕೆಳಗಡೆ ಬಂದಿದೆ. ಅದು ಕೆಳಗಡೆ ಬಂದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಈ ಪ್ಲೇಸಲ್ಲಿ ಬೈಯರ್ಸ್ ಮತ್ತೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗ್ಬಿಟ್ಟು ಮೇಲೆ ತೊಗೊಂಡೋಗಿದ್ದಾರೆ. ಇಲ್ಲಿ ಸೆಲ್ಲರ್ಸು ಬಂದಿದ್ದಾರೆ, ಅವರು ಸ್ವಲ್ಪ ಕೆಳಗಡೆ ಡೌನಲ್ಲೇ ಎಳ್ಕೊಂಡು ಬಂದಿದ್ದಾರೆ, ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ದಾರೆ. ಈ ಪ್ಲೇಸಲ್ಲಿ ಮತ್ತೆ ತಿರ್ಗಾ ಬೈಯರ್ಸ್ ಬಂದಿದ್ದಾರೆ. ಸೊ ಇಲ್ಲಿವರೆಗೂ ಎಳ್ಕೊಂಡು ಹೋಗಿದ್ದಾರೆ, ಆಲ್ಮೋಸ್ಟ್. ಇಲ್ಲಿ ನೋಡಿ, ಇಲ್ಲಿ ಸೆಲ್ಲರ್ಸ್ ಬಂದಿದ್ದಾರೆ, ಇಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ತಿರ್ಗಾ ಕೆಳಗೆ ಎಳ್ಕೊಂಡು ಬಂದಿದ್ದಾರೆ ಸೆಲ್ಲರ್ಸರು. ಇಲ್ಲಿ ಮತ್ತೆ ಎಂಟ್ರಿ ಆಗಿದ್ದಾರೆ ಬೈಯರ್ಸು. ಸೊ ಇಲ್ಲಿ ಪ್ರೆಸೆಂಟು ಬೈಯರ್ಸ್ ಇದ್ದಾರೆ. ನೋಡಿ ಇಲ್ಲಿ ಫ್ರೆಂಡ್ಸ್, ಏನು ನಡೀತಿದೆ ಮಾರ್ಕೆಟಲ್ಲಿ ಅಂತಂದರೆ, ಬೈಯರ್ಸು ಸೆಲ್ಲರ್ಸು ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ಬೈಯರ್ಸ್ ಎಂಟ್ರಿ ಆಗಿದ್ದಾರೆ. ಇಲ್ಲಿ ಎಂಟ್ರಿ ಆಗ್ಬಿಟ್ಟು ಇಲ್ಲಿವರೆಗೂ ಓದಿದ್ದಾರೆ. ಇಲ್ಲಿ ಪ್ರಾಫಿಟಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ, ಪ್ರಾಫಿಟ್ ಬುಕ್ ಆಗಿದೆ ಅವರಿಗೆ, ಆಲ್ಮೋಸ್ಟ್ ಪ್ರಾಫಿಟ್ ಬುಕ್ ಆಗಿದೆ. ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ. ಫಸ್ಟ್ ಒಂದು ಸಾರಿ ಬಂದಿದ್ದಾರೆ, ತಿರ್ಗಾ ಕೆಳಗೆ ಹೋಗಿದೆ, ಮತ್ತೆ ಮೇಲೆ ಬಂದಿದ್ದಾರೆ, ಮತ್ತೆ ಕೆಳಗೆ ತೊಗೊಂಡೋಗಿದ್ದಾರೆ. ಸೆಲ್ಲರ್ಸ್ ಜಾಸ್ತಿ ಜನ ಇದ್ದಾರೆ ನೋಡಿ ಇಲ್ಲಿ. ನಮಗೆ ಬೈಯರ್ಸು ಇಲ್ಲಿ ಬಂದ್ಬಿಟ್ಟು ಮೂವಿಂಗ್ ಎವರೇಜಲ್ಲಿ ತುಂಬ ಜನ ಇದು ತೆಗಿತೆ ಕಾಂಪ್ಲಿಕೇಟೆಡ್ ಆಗ್ತಿದೆ. ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೋಡಿ ಈ ಪ್ರದೇಶದಲ್ಲಿ ಸೆಲ್ಲರ್ಸು ಆವಾಗಲೇ ಹೇಳೋಣಲ್ಲ ನಿಮಗೆ. ಇಲ್ಲಿ ಬೈಯರ್ಸು, ಈ ಪ್ಲೇಸಲ್ಲಿ ಈ ಮೂವಿಂಗ್ ಎವರೇಜ್ ಇದೆ, ನಮ್ಮ ಪ್ರಕಾರ ಮೂವಿಂಗ್ ಎವರೇಜ್ ಇದೆ. ಇಲ್ಲಿ ಬೈಯರ್ಸು ಬೈ ಮಾಡಿದ್ದಾರೆ, ಆಲ್ಮೋಸ್ಟ್ ಇಲ್ಲಿ ಬೈ ಮಾಡಿಬಿಟ್ಟು ಮೇಲೆ ಒಯ್ದಿದ್ದಾರೆ. ಇದನ್ನ ಮೇಲೆ ಒಯ್ದ್ಬಿಟ್ಟು ಸೆಲ್ಲರ್ಸ್ ಬಂದು ತಿರ್ಗಾ ಇಲ್ಲಿ ಕೆಳಗಡೆ ಬಂದಿದೆ, ಅದು ಬೇರೆ ಮಾತು. ಇವಾಗ ಇಲ್ಲಿ ಡಾಮಿನೇಟು, ಇಲ್ಲಿ ಬೈಯರ್ಸ್ ಇದ್ದಾರೆ, ಆಮೇಲೆ ಇಲ್ಲಿ ಬೈಯರ್ಸ್ ಇದ್ದಾರೆ. ಸೊ ಇಲ್ಲಿ ಸೆಲ್ಲರ್ಸ್ ಕೂತಿದ್ದಾರೆ. ಇವ್ರು ಯಾವಾಗ ಸರಿತಾರೆ ಸೆಲ್ಲರ್ಸು, ಆವಾಗ ನಮ್ಮ ಮಾರ್ಕೆಟ್ ಮೇಲೆ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಯಾವುದೋ ಟ್ರೆಂಡ್ ಲೈನು ಬರ್ತಾ ಇದೆ. ಇಲ್ಲಿ ಸೆಲ್ಲರ್ಸು, ಆಮೇಲೆ ಇಲ್ಲಿ ಸೆಲ್ಲರ್ಸು, ಬೈಯರ್ಸು ಮಧ್ಯದಲ್ಲಿ ಹೆಂಗೆ ಫೈಟ್ ಆಗ್ತಿದೆ. ಸೊ ಈ ಫೈಟು ನಿಮಗೆ ಇದು ಕಂಪ್ಲೀಟಾಗಿ ನಿಮಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಹೆಂಗಿದೆ ಅಂತ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅಂತ ನೀವು ಮುಂದಿನ ದಿನದಲ್ಲಿ ಹೇಳ್ತೀನಿ. ಲೈವ್ ಆಗಿ ನೀವು ಸುಮ್ಮನೆ ನೋಡ್ತಾ ಇರಿ. ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ರೆಡಿ ನಿಮಗೆ ಒಂದು ಟ್ರೇಡ್ ತೋರಿಸಿದ್ದೀನಿ ಲೈವ್ ಆಗಿ, ನೋಡ್ತಾ ಇರ್ಬೋದು ನೀವು. ನೋಡಿ ಸಪೋರ್ಟ್ ತೊಗೋತಾ ಇದೆ. ಈಗ ನಾವು 15 ನಿಮಿಷ ನೋಡೋಣ ಏನಂತ. ಓಕೆ, ಇಲ್ಲಿ ನೋಡಿ, ಆವಾಗಲೇ ನಿಮಗೆ ಒಂದು ಟ್ರೇಡ್ ತೋರಿಸಿದೆ. ಇವಾಗ ತಿರ್ಗಾ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ.
ಕಾಣುತ್ತಾ ಈ ಪ್ಲೇಸಲ್ಲಿ ನಿಮಗೆ ಕೊಡ್ತಾ ಇದೆ. ಸಪೋರ್ಟ್ ತೊಗೊತಾ ಇದೆ. ಇದು 9 ಮೂವಿಂಗ್ ಎವರೇಜಲ್ಲಿ, 9 ಡೇ ಮೂವಿಂಗ್ ಎವರೇಜಲ್ಲಿ. ಕನ್ನಡದಲ್ಲಿ ಸ್ವಲ್ಪ ಹೇಳಿದ್ರೆ ಒಂಥರ ಇರುತ್ತೆ, ಆದರೆ ಕನ್ನಡದಲ್ಲಿ ಹೇಳೋಣ, ಆಲ್ಮೋಸ್ಟ್ ಕನ್ನಡದಲ್ಲಿ ಹೇಳ್ತೇನೆ. ಸ್ವಲ್ಪ ನನ್ನ ಭಾಷೆ ಸ್ವಲ್ಪ ನನ್ನ ಭಾಷೆ ಚೇಂಜ್ ಇದೆ ಒಂಚೂರು, ಹೆಂಗಂದರೆ ಎಲ್ಲ ಕಡೆ ಓಡಾಡಿದ್ದೀನಲ್ಲ, ಸೊ ಹಂಗಾಗಿ ನನಗೆ ಒಂಚೂರು ಭಾಷೆನ ಚೇಂಜ್ ಆಗ್ತಾ ಇದೆ ಅವಾಗವಾಗ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬುಕ್ಕಿನ ಭಾಷೆ ಆಲ್ಮೋಸ್ಟ್ ಬರಲ್ಲ ನನಗೆ, ಟ್ರೈ ಮಾಡ್ತೇನೆ, ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಭಾಷೆ ಮಾತಾಡೋಕ್ಕೆ. ಸುಮ್ಮನೆ ನೋಡ್ತಾ ಇರಿ ಫ್ರೆಂಡ್ಸ್ ನೀವೆಲ್ಲ. ನಾನಿವತ್ತು ಟ್ರೇಡ್ ಮಾಡೋಣ ಅಂದ್ಕೊಂಡೆ, ಆದರೆ ತುಂಬ ಸೈಡ್ ವೇಸ್ ಇದೆ. ಬ್ಯಾಂಕ್ ಎಕ್ಸಲ್ಲಿ ತುಂಬ ಸೈಡ್ ವೇಸ್ ಇದೆ. ನೋಡೋಣ, ನೋಡಿ, ಬೈಯರ್ಸು ಸೆಲ್ಲರ್ಸು ಬೈಯರ್ಸು ಸೆಲ್ಲರ್ಸು ಮತ್ತೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇಲ್ಲಿ ಸೆಲ್ಲರ್ಸು ಸರ್ಕೊತಾ ಇದ್ದಾರೆ ನೋಡಿ. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ. ಓಕೆ, ಬ್ರೇಕ್ಔಟ್ ಆಯಿತು ಫ್ರೆಂಡ್ಸ್, ಲೈವೇ ನೋಡ್ತಾ ಇದ್ರಲ್ಲ. ಸೊ ಆಗಲಿ ಬ್ರೇಕ್ಔಟ್ ಆಗಲಿ, ನಮಗೆ ರೀಟೆಸ್ಟ್ ಯಾವಾಗ ಆಗುತ್ತೆ ಅವಾಗ ತೊಗೊಳ್ಳೋಣ. ನೋಡಿ, ಈ ಪ್ಲೇಸಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ, ಆವಾಗಲೇ ಹಾಕಿಟ್ಟಿದ್ದೆ, ಬ್ರೇಕ್ಔಟ್ ಆಗ್ತಾ ಇದೆ ಅಪ್ ಸೈಡಲ್ಲಿ. ಸೊ ಇಲ್ಲಿ ನಾವು ಸೆಲ್ಲರ್ಸು ಸರ್ಕೊಂಡ್ರು ಅಂತ ಅನಿಸುತ್ತೆ ಅಲ್ವಾ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಸೆಲ್ಲರ್ಸ್ ಇರ್ತಾರೆ ಅಂತೇಳಿ. ನೋಡೋಣ, ರೀಟೆಸ್ಟ್ ಮಾಡಬೇಕಲ್ಲ ಫ್ರೆಂಡ್ಸ್, ಮೇಲೋಗ್ಬಿಟ್ಟು ಕೆಳಗಡೆ ಬರಬೇಕು, ಆವಾಗ ಮಾತ್ರ ಟ್ರೇಡ್ ತಗೊಳ್ಳೋದು. ಸರಿ, ನಾವು ಏನು ಮಾಡೋಣ ಈಗ, ಪ್ಲ್ಯಾನ್ ಮಾಡೋಣ. ಆಪ್ಷನ್ ಚೈನ್ಗೆ ಹೋಗ್ಬಿಟ್ಟು ಬೈ ಸೈಡು ನಾವು ಪ್ಲ್ಯಾನ್ ಮಾಡೋಣ. ಇಲ್ಲಿದೆ ನೋಡಿ ಆಪ್ಷನ್ ಚೈನು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಿ ಅಂತ ಕಾಣುತ್ತಲ್ಲ, ಈ ಬೈ ಮೇಲೆ ಕ್ಲಿಕ್ ಮಾಡೋಣ. ಬಂದ್ಬಿಡ್ತು ನಮಗೆ. ಸ್ಕ್ಯಾಲ್ಪರ್ ಮೂಡು ಆನ್ ಮಾಡೋಣ ಈಗ ನಾವು. ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಎಲ್ಲಿದೆ ಅದು, ಓಕೆ, ಯಾವುದು ಬರ್ತಾ ಇದೆಯಾ? ಒಂದು ನಿಮಿಷ ಫ್ರೆಂಡ್ಸ್, ನಾನಿದ್ದು ನೋಡ್ತೇನೆ. ಓಕೆ, ಆಪ್ಷನ್ ಚೈನಲ್ಲಿ ಹೋಗ್ಬಿಟ್ಟು ನಾವು ಕಾಲ್ ಸೈಡು ಬೈ ಮಾಡೋಣ. ಓಕೆ, ಬಂತಾ? ಸಾರಿ ಫ್ರೆಂಡ್ಸ್, ಇಲ್ಲಿ ಬರ್ತಾ ಇಲ್ಲ, ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಇರಿ. ಇಲ್ಲಿ ಹೋಗ್ಬಿಟ್ಟು ಓಕೆ, ಇಲ್ಲಿ ಎಷ್ಟಿದೆ, ಎಷ್ಟು ನಡೀತಾ ಇದೆ ಈಗ? ಬ್ಯಾಂಕ್ ಎಕ್ಸಲ್ಲಿ ಹೋಗ್ಬಿಟ್ಟು ನಾವು ಎಷ್ಟು ನಡೀತಾ ಇದೆ ಈಗ? 59,160 ನಡೀತಾ ಇದೆ. ಸುಮ್ಮನೆ ಯಾಕೆ, ಆ್ಯಕ್ಚುಲಿ 160 100 ಹಾಕಬೇಕು. 100 ಇಂದ ಬನ್ನಿ ತಗೊಳ್ಳೋಣ ಓಕೆ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೇಕು, ಬ್ರೇಕ್ಔಟ್ ಆದ ತಕ್ಷಣ ಮೇಲೆ ಹೋಗ್ತಾ ಇದೆ ನೋಡಿ, ಲೇಟೆಸ್ಟಿಗೆ ಬರ್ತಾ ಇದೆ. ವೇಟ್ ಮಾಡಿ ನೋಡಿ ಫ್ರೆಂಡ್ಸ್, ನಾನು ಲೈವಾಗಿ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಇದನ್ನು ನೀವು ಸ್ವಲ್ಪ ಸ್ಪೀಡಾಗಿ ಮಾಡಿದ್ರೆ ನಿಮಗೆ ಆಲ್ಮೋಸ್ಟು ನಿಮಗೆ ಇಲ್ಲಿಂದ ಇಲ್ಲಿ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಅವಾಗ ಟ್ರೇಡ್ ತೊಗೊಂಡಿರ್ಬೋದು. ಈ ಮೂವಿಂಗ್ ಅವರೇಜಿಂದ ನಿಮ್ಗೆ ಆವಾಗಲೇ ತೋರಿಸ್ದಂಗೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ, ಬ್ರೇಕ್ಔಟ್ ಆಗಿದೆ ಆಲ್ಮೋಸ್ಟು. ಇದು ಯಾವುದಿದು, ಇದು ಓಕೆ ಇರಿ. ಒಂದು ನಿಮಿಷ ಫ್ರೆಂಡ್ಸ್, ಇದು ನಾನು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಆಗ್ತಾ ಇದೆ, ಒಂದು ನಿಮಿಷ. ಆವಾಗಲೇ ನಿಮಗೆ ನಾನು ಮಾರ್ಕ್ ಮಾಡಿದ್ನಲ್ಲ, ಅದು ಹೋಯ್ತು ಅನಿಸುತ್ತೆ. ಇಲ್ಲಿತ್ತು ಅದು. ಓಕೆ, ಸರಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಬ್ರೇಕ್ಔಟ್ ಆಗ್ತಾ ಇದೆ ಅಂತೇಳಿ. ಬ್ರೇಕ್ಔಟ್ ಆಯಿತು, ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಸರಿ, ಇರಲಿ ಬಿಡಿ, ಇದನ್ನ ಮಾಡೋಣ.
ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ನಾನು. ಒಂದು ನಿಮಿಷ, 2 ಮಿನಿಟ್ಸ್, 1 ಮಿನಿಟ್. ಓಕೆ, ಆಲ್ರೈಟ್, ಪರವಾಗಿಲ್ಲ, ಇಲ್ಲಿ ಬಂತು ನೋಡಿ. ಇದನ್ನೇ ಮಾಡೋಣ. ಸರಿ, ವೇಟ್ ಇರಿ, ಮಾಡ್ತೀನಿ. ಓಕೆ, ಇದು ಬ್ರೇಕ್ಔಟ್ ಆಯ್ತು. ಸೆಲ್ಲರ್ಸು ಮತ್ತು ಬೈಯರ್ಸ್ ಮಧ್ಯದಲ್ಲಿ ನಿಮಗೆ ಹೇಳಿದೆ. ಸೊ ಅದೆಲ್ಲ ಹೋಯ್ತು. ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತೊಂದು ದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮೇಲೆ ಹೋಗ್ತಾ ಇದೆ. ನಾವು 1 ಮಿನಿಟಲ್ಲಿ ಸ್ಕ್ಯಾಲ್ಪಿಂಗ್ ಮಾಡೋಣ. ಓಕೆ, ಪರ್ಫೆಕ್ಟ್ ಇದೆ ಬೈಯಿಂಗ್ಗೆ. ಬೈಯಿಂಗ್ ಮಾಡೋಕ್ಕೆ ಪರ್ಫೆಕ್ಟ್ ಇದೆ. ಇದನ್ನು ಸೆಟ್ಟಿಂಗ್ ಮಾಡೋಣ ಈಗ. ಇಲ್ಲಿದೆಯಲ್ಲ. ಓಕೆ, ಕ್ವಾಂಟಿಟಿ ನಾನು 60 ತೊಗೊತಾನೆ ಅಷ್ಟೇ, ಜಾಸ್ತಿ ತೊಗೊಳಲ್ಲ. ಸೊ ನಮ್ಮದು ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಇಲ್ಲಿದೆ, 120 ಬರುತ್ತೆ, ಒಂದು 20 ಪಾಯಿಂಟ್. ಓಕೆನಾ, ಬೈ ಮಾಡ್ತೀನಿ ಇವಾಗ. ನಾನು ಬೈ ಮಾಡಿದೆ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ನಾನು ಬೈ ಮಾಡಿದ್ದೀನಿ. ನಾನು ಮ್ಯಾನುವಲಾಗಿ ಕಟ್ ಮಾಡ್ತೀನಿ. ಆ್ಯಕ್ಚುಲಿ ಸ್ಟಾಪ್ ಲಾಸ್ ಎಲ್ಲ ಇಡಬೇಕು. ಮ್ಯಾನುವಲಾಗಿ ಕಟ್ ಮಾಡ್ತೀನಿ. ಏನಾದರೂ ತುಂಬ ಮೈನಸ್ ಆಗ್ತಿತ್ತು ಅಂದರೆ ನಾನು ಇಲ್ಲಿ ಈ EMI ನನಗೆ ಇಲ್ಲಿ ಎಂಟ್ರಿ ಮಾಡಿದ್ದೀನಲ್ಲ. ಸೊ EMI ಕೆಳಗಡೆ ಬಂತು ಅಂದರೆ ನಾನು ಎಕ್ಸಿಟ್ ಆಗ್ತೇನೆ. ಒಂದು 20 ಪಾಯಿಂಟ್ಸ್ ನಿಮಗೋಸ್ಕರ ಸುಮ್ಮನೆ ಹಾಕಿದ್ದೀನಿ. ನಾನು ಇದನ್ನ ತೋರಿಸ್ತಾ ಇದ್ದೇನೆ, ಒಂದು 20 ಪಾಯಿಂಟು. ಓಕೆ ಓಕೆ, ಇದು ಪರ್ಫೆಕ್ಟ್ ಆಗಿದೆ ನೋಡಿ. ಓಕೆ, ನಾನು ಇದನ್ನ ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತೀನಿ. ಇಲ್ಲಿದೆ ಆಲ್ಮೋಸ್ಟ್. ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟಾಪ್ ಲಾಸು ಬರುತ್ತೆ. ನಾನೇನು ಮಾಡ್ತೀನಿ, ಇದು ಸೆಲ್ಲಿಂಗು ಇಲ್ಲಿ ಇಡ್ತೇನೆ. ಇದು ಸ್ಟಾಪ್ ಲಾಸ್ ಲಿಮಿಟ್ ಇಟ್ಟಿದೆ ನೋಡಿ. ಪ್ರಾಫಿಟ್ ಆಮೇಲೆ ನೀವು ಮ್ಯಾನುವಲ್ ಮಾಡ್ಕೋಬೋದು. ನಾನು ಇಲ್ಲಿ ನಡೀತಾ ಇದೆ ನೋಡಿ, ಪ್ರಾಫಿಟ್ ನಡೀತಾ ಇದೆ ಪ್ರೆಸೆಂಟು, ನೀವು ನೋಡ್ತಾ ಇರಬೇಕು. ಈಗ ನನ್ನ ಟಾರ್ಗೆಟು ಎಷ್ಟಿದೆ, ನನ್ನ ಟಾರ್ಗೆಟು ಹಿಟ್ ಹಾಕಿ ಅಂದರೆ ಆಲ್ಮೋಸ್ಟು ತುಂಬ ಲೆಂದಿ ಇದೆ. ಆದರೂ ಇರಲಿ, ಇವತ್ತೊಂದು ದಿನ ನಿಮಗೆ ತೋರಿಸ್ತಾ ಇದ್ದೀನಿ. ಲೈವಾಗಿ ಟ್ರೈ ಮಾಡು. ಇವತ್ತು ಫಸ್ಟ್ ಟ್ರೈ ಇರೋದಲ್ಲ ನಂದು, ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ತೋರ್ಸೋಕ್ಕೆ ಮಾಡಿದ್ದೀನಿ ನಿಮಗೆ. ಒಂದು 20 ಪಾಯಿಂಟ್ ಇಡೋಣ ನಾವು, ಸರಿನಾ? ಓಕೆ, ಇಲ್ಲಿ ಇಡೋಣ. ಇದು ಪರ್ಫೆಕ್ಟ್. ಈ 20 ಪಾಯಿಂಟ್ ಬಂದರೆ ಮಾತ್ರ ನಾವು ಕ್ಯಾಪ್ಚರ್ ಮಾಡೋಣ. ಎಕ್ಸಿಟ್ ಆದರೆ ಆಗಲಿ. ನಾವು ಆಲ್ಮೋಸ್ಟು ಇರಲಿ, ಇಲ್ಲೇ ಇರಲಿ, ನಮಗೆ ಇಲ್ಲಿ ಇರಲಿ. ಓಕೆ, ಈ ಪಾಯಿಂಟಿಗೆ ಇರಲಿ. ಎಷ್ಟು ಪಾಯಿಂಟು ಸ್ಟಾಪ್ ಲಾಸ್ ಬಂದ್ಬಿಟ್ಟು, ಸ್ಟಾಪ್ ಲಾಸ್ ಬಂದು ನಮಗೆ ಎಷ್ಟು ಬರುತ್ತೆ, ಒಂದು ಪಾಯಿಂಟು ನೋಡ್ತಾ ಇರಿ ಫ್ರೆಂಡ್ಸ್. ಇಲ್ಲಿ ಸ್ಟಾಪ್ ಲಾಸ್ ನಾನು ಇಟ್ಟಿದ್ದೀನಿ, 13 ಪಾಯಿಂಟ್ ಇಟ್ಟಿದ್ದೀನಿ. ಓಕೆ, ಸ್ಟಾಪ್ ಲಾಸ್ ಬಂದರೆ ನಾವು ಕೊಡೋಣ ಫ್ರೆಂಡ್ಸ್, ಅದರಲ್ಲಿ ನಿಮಗೆ ಹಿಟ್ಟಾದರೆ ಕೊಡ್ತೀನಿ. ಇದನ್ನು ನಾವು 2 ಡಿವೈಡ್ ಮಾಡೋಣ. ಲೈವಾಗಿ ನೋಡ್ತಾ ಇರಿ, ಅದನ್ನ ನೋಡ್ತಾ ಇರಬೇಕು ನೀವು. ಓಕೆ, ಇದನ್ನು ಕನ್ವರ್ಟ್ ಮಾಡ್ತೀನಿ ನಾನು. ಚಾಟ್ ಹಾಕೋಣ, ಮೇನ್ ಚಾಟ್. ಅದು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಆವಾಗಲೇ ನಾನು, ಅದಕ್ಕೆ ಆ ಟ್ರೇಡು ತುಂಬ ಇದು ಮಾಡ್ತಾ ಇಲ್ಲ. ಅದು ಬರುತ್ತೆ, ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ EMI ಟಚ್ ಆಗ್ತಾ ಇದೆ. ಇದು ತೆಗಿತೀನಿ. ಇದು ಯಾಕೆ ಬರ್ತಾ ಇದೆ ತಿರ್ಗಿ? ಇದು ಯಾಕೆ ಬರ್ತಾ ಇದೆ ಇದು? ಓಕೆ, ಇದು ತೆಗಿತೀನಿ ಬಿಡಿ ಫ್ರೆಂಡ್ಸ್. ಓಕೆ, ಹೋಯ್ತು. ಇಲ್ಲಿ ನೋಡ್ತಾ ಇರ್ಬೇಕು ಫ್ರೆಂಡ್ಸ್, ಒಂದೊಂದು ಮೈನಸ್ ನಡೀತಾ ಇದೆ. ಒಂದು 20 ಪಾಯಿಂಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಈಗ ಬರುತ್ತೆ ಮಾರ್ಕೆಟು. ಸೊ ಇಲ್ಲಿ ನೋಡ್ತಾ ಇರಿ ನೀವು ಈ ಕಡೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಪರ್ಫೆಕ್ಟಾಗಿ ರೀಟೆಸ್ಟ್ ಮಾಡ್ತಾ ಇದೆ. ಮೇಲೆ ಹೋಗ್ಬಿಟ್ಟು ತಿರ್ಗಾ ಇಲ್ಲಿ ರೀಟೆಸ್ಟ್ ಮಾಡ್ತಾ ಇದೆ. ಇದು ಮೇಲೆ ಹೋದರೆ, ಇದು ರೀಟೆಸ್ಟ್ ಇಲ್ಲಿಂದ ಹೋದರೆ ಮೇಲೆ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು ಬರುತ್ತೆ ಅಂತ.
ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆ ನೀವು ಯಾವುದಾದ್ರು ಟ್ರೇಡ್ ಮಾಡಬೇಕಾದ್ರೆ ನೀವು ಸ್ಟಾಪ್ ಲಾಸ್ ಕಂಪಲ್ಸರಿ ಇಡಲೇಬೇಕು. ಫ್ರೆಂಡ್ಸ್ ನೋಡಿ, ಇದು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ಇದೆ. ಓಕೆ, ನೋಡೋಣ. ಇನ್ನು ನಂದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, 13 ಪಾಯಿಂಟ್ ಕೊಟ್ಟಿದ್ದೀನಿ ಅಷ್ಟೇ. ನಾನು ಎಂಟ್ರಿ ಆಗಿದ್ದೀನಿ 112ಗೆ, 112 ರೂಪಾಯಿಗೆ ಎಂಟ್ರಿ ಆಗಿದ್ದೀನಿ. ನಡೀತಾ ಇದೆ 102. 13 ಪಾಯಿಂಟ್ ಅಲ್ಲ, ಇದು ಇಟ್ಟಿದ್ದೀನಿ ನಾನು ಸ್ಟಾಪ್ ಲಾಸ್. ಸರಿ, ಇದು ಕೆಳಗಡೆ ಹೋಗಲ್ಲ. ನೋಡ್ತಾ ಇರ್ಬೋದು, ನಂದು ಲಾಸಲ್ಲಿ ನಡೀತಾ ಇದೆ. ನೋಡ, ನೋಡಿ ಫ್ರೆಂಡ್ಸ್, ಅಲ್ಲಿವರೆಗೂ ಇದು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು ನಿಮಗೆ EMI ಹೈಡ್ ಮಾಡ್ತಾ ಇಲ್ಲ, ನೋಡ್ತಾ ಇರಿ. ಇದ್ರ ಮೇಲೆ ಮಾಡ್ತಾ ಇದ್ದೀನಿ ಟ್ರೇಡು, ನೋಡ್ಬೋದು. ಪಕ್ಕದಲ್ಲಿ ಲೈವ್ ಆಗಿ ನಡೀತಾ ಇದೆ. ಸೊ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ಆಲ್ಮೋಸ್ಟ್ ಬ್ರೇಕ್ಔಟ್ ಆದ ತಕ್ಷಣ ಮೇಲೆ ಹೋಗಬೇಕು. ನೋಡೋಣ, ವೇಟ್ ಮಾಡಿ. ನಾವು ಇದನ್ನು 3 ಮಿನಿಟಲ್ಲಿ ಕನ್ವರ್ಟ್ ಮಾಡೋಣ, 2 ಮಿನಿಟಲ್ಲಿ ಮಾಡೋಣ. ಅಂದರೆ ಪ್ರೈಸ್ ಆ್ಯಕ್ಷನ್ ಕರೆಕ್ಟಾಗಿ ವರ್ಕ್ ಆಗಲ್ಲ 2 ಮಿನಿಟಲ್ಲಿ. ಸ್ಕ್ಯಾಲ್ಪಿಂಗ್ ಎಂಟ್ರಿ ಕೊಡೋಕ್ಕೆ ಓಕೆ, ಅನಲೈಸ್ ಮಾಡೋಕ್ಕೆ ಅದು ಎಂಟ್ರಿ ಕೊಡೋಕ್ಕೆ ಓಕೆ, ಅನಲೈಸ್ ಮಾಡೋಕ್ಕೆ ಬೇಡ. ನೀವು ಅನಲೈಸ್ ಮಾಡ್ಬೇಕಂದ್ರೆ ನೀವು 5 ಮಿನಿಟ್ಸಲ್ಲಿ ಇರಬೇಕು. ನೋಡಿ, ಪರ್ಫೆಕ್ಟ್ ಇದೆ ನೋಡಿ, ಪರ್ಫೆಕ್ಟ್ ಅಂತೂ ಆಗಿದೆ. ನೋಡ್ತಾ ಇರಿ, ಇನ್ನು ತುಂಬ ಟೈಮ್ ಇದೆ ನಮಗೆ. ಇವಾಗ ತಾನೇ ಒಂದು ಎಂಟ್ರಿ ಕೊಟ್ಟಿದ್ದೀನಿ, ಲೈವ್ ಆಗಿ ತೋರಿಸ್ತಾ ಇದೆ ನಿಮಗೆ. ತುಂಬ ವಾಲಟಿಲಿಟಿ ಇದೆ ಅಲ್ವಾ ಫ್ರೆಂಡ್ಸ್? ನೋಡ್ತಾ ಇರ್ಬೋದು, ನಂದು ಈಗ ಅವಾಗಲೇ 500 ಮೈನಸಲ್ಲಿ ಇತ್ತು, ಈಗ ಕಾಸ್ಟಲ್ಲಿ ಬಂದಿದೆ. ಓಕೆ, ಬರ್ತಾ ಇದೆ, ಬರಲಿ, ನೋಡೋಣ. ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್, ನೋಡ್ತಾ ಇರಿ. ನಾನು ಮೊದಲು ಟ್ರೇಡ್ ಆದ್ರಿಂದ ಫಸ್ಟ್ ಟೈಮ್ ನಾನು ಇದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೂ ತೊಂದರೆ ಆಗ್ತಾ ಇದೆ. ಅಂದರೆ ಟ್ರೇಡು ನಿಮ್ಗೆ ಹೇಳ್ತಾ ನಿಮಗೆ ಟ್ರೇಡ್ ಮಾಡ್ತಾ ಇದ್ದೀನಲ್ಲ, ಅಂದರೆ ಮೈಂಡ್ಸೆಟ್ಟು ಇರುತ್ತಲ್ಲ ಫ್ರೆಂಡ್ಸು. ಹೆಂಗಂದರೆ ಒಂದು ಟ್ರೇಡ್ ತೊಗೊಂಡ್ರೆ ಎದೆ ಡಗ 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 ಅನ್ನಂತೆ. ಸೊ ನನಗೆ ಹಂಗಿಲ್ಲ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಟ್ರೇಡ್ ಅಷ್ಟೇ. ತೊಗೊಂಡಿದ್ದೀನಿ, ಲೈವಲ್ಲಿದೆ ನೋಡಿ, ನೋಡ್ತಾ ಇರಿ. ಓಕೆ, ಸ್ಟಾಪ್ ಲಾಸ್ ಆದರೆ ಹಿಟ್ ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಒಂದು ಆಬಾಬ ಅಂದರೆ ಒಂದು 700 ರೂಪಾಯಿ ಹೋಗುತ್ತೆ. ನಿಮಗೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇಲ್ಲಿ ಹೆಂಗಿದಿರುತ್ತೆ ಅಂತಂದರೆ, ಈಗ ಮಾರ್ಕೆಟಲ್ಲಿ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿ ಅನಲೈಸ್ ಮಾಡಿ ನಿಮ್ಮ ಪ್ರಕಾರ ಹೋಗ್ತಾ ಇದ್ದರೆ ಓಕೆ, ಹೋಗಲಿಲ್ಲ ಅಂದರೂ ಖುಷಿಯಾಗಿ ನೀವು ಸ್ಟಾಪ್ ಲಾಸ್ನ ಕೊಡಬೇಕು. ಯಾಕೆ ಸ್ಟಾಪ್ ಲಾಸ್ ಕೊಡೋಕ್ಕೆ ಯಾಕೆ ಹೆದರಬೇಕು? ತುಂಬ ಜನ ಮಾರ್ಕೆಟಲ್ಲಿ ಬರ್ತಾರೆ, ಲಾಸ್ ಆಗ್ತಾ ಇದೆ ಅಂತ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಹೋಯ್ತು ನೋಡಿ, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನಾನು ಇದು ಟ್ರೇಡ್ ತೆಗಿತಾ ಇದ್ದೀನಿ, ತುಂಬ ಆಯಿತು. ನಾನು ಮಾರ್ಕೆಟಲ್ಲಿ ಇದ್ದರೆ ನಾನು ಏನಾದರೂ ಸ್ಟಾಪ್ ಲಾಸ್ ಇಟ್ಟಿದ್ರೆ ನೋಡಿ, ಬುಕ್ ಆಯ್ತು ನೋಡಿ ಫ್ರೆಂಡ್ಸ್. ನಂದು ಸೆಲ್ ಮಾಡ್ತೇನೆ, ಇಲ್ಲಿ ನೋಡಿ ಎಷ್ಟು ಹೋಯ್ತು ನೋಡಿ, ಇಲ್ಲಿ ಹೋಯ್ತಲ್ವಾ? ಇದನ್ನು ನಾನು ಸೆಲ್ ಮಾಡ್ತೀನಿ ಫ್ರೆಂಡ್ಸ್, ಮ್ಯಾನುವಲ್ ಆಗಿ. ನೀವು ನೋಡಿರ್ಬೋದು. ಇಷ್ಟು ಸ್ಟಾಪ್ ಲಾಸ್ನ ತೆಗಿತೇನೆ. ಓಕೆ, ಕ್ಯಾನ್ಸಲ್ ಮಾಡಿದೆ ಫ್ರೆಂಡ್ಸ್. ನಂದು ತುಂಬ ಹೋಗ್ತಿದೆ. ಓಕೆ, ಪರವಾಗಿಲ್ಲ. ಇದನ್ನು ಅಂದರೆ ಸ್ವಲ್ಪ ನೆಟ್ವರ್ಕು ಸ್ವಲ್ಪ ಸ್ಲೋ ಇದೆ ಅಂದ್ಕೊಳ್ಳಿ, ಆ ಕಾರಣಕ್ಕೆ ಹಿಂಗೆ ಆಗ್ತಿದೆ ಅದು. ನಾನು ಮಾಡ್ತೀನಿ ರೀ, ನೀವು ಹೋಗಲ್ಲ, ಬಂತು ವಾಪಸ್ಸು. ರಿಫ್ರೆಶ್ ಮಾಡಿದ್ದೇನೆ. ಓಕೆ, ತುಂಬ ಹೋಯ್ತು ಅಂತ ಅನ್ಸುತ್ತೆ, ಮೇಲೆ ಬ್ರೇಕ್ಔಟ್ ಆಯಿತು. ಸರಿ ಫ್ರೆಂಡ್ಸ್, ಈಗ ಇದನ್ನು ಕ್ಯಾನ್ಸಲ್ ಮಾಡ್ತೇನೆ. ಕ್ಯಾನ್ಸಲ್ ಆಗ್ತಾ ಇಲ್ಲ ಮ್ಯಾನುವಲ್ ಆಗಿ. ಓಕೆ, ರಿಜೆಕ್ಟ್ ಆಗ್ತಾ ಇದೆ.
ಕ್ಯಾನ್ಸಲ್ ಆರ್ಡರ್. ಓಕೆ, ಇವಾಗ ಕ್ಯಾನ್ಸಲ್ ಆಯಿತು ಅನಿಸುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬೇಕು ನೀವು. ನೋಡ್ತಾ ಇರಿ, ಇಲ್ಲಿ ಇಲ್ಲಿ ಬರ್ತಾ ಇದೆ ಇದು. ಫ್ರೆಂಡ್ಸ್ ನೀವು ನಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಆ ಕಾರಣಕ್ಕೆ ಈ ಥರ ಆಗ್ತಾ ಇದೆ. ಇದು ಯಾಕೋ ಟ್ರೇಡ್ ಆಗ್ತಾ ಇಲ್ಲ. ನಾನು ಮೊಬೈಲಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಮೊಬೈಲಲ್ಲಿ ಇದೆ ನಂದು, ನಾನು ಅಲ್ಲಿ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀನಿ ಡೈರೆಕ್ಟ್. ನೀವು ನೋಡ್ತಾ ಇರಿ. ನಂದು ಆಲ್ರೆಡಿ ಹಿಟ್ ಆಗಿ 20 ಪಾಯಿಂಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ತುಂಬ ಮೇಲೆ ಹೋಗ್ತಿದೆ ನೋಡಿ. ನಾನು ಮೊಬೈಲಲ್ಲಿ ಆನ್ ಮಾಡ್ತಾ ಇದ್ದೀನಿ. ಹೋಗಲಿ, ನಿಮಗೆ ತೋರ್ಸೋಕ್ಕೆ ಮಾಡಿದ್ದು ಫ್ರೆಂಡ್ಸ್ ನಾನು ಇವತ್ತು. ಇದು ಟ್ರೇಡು ನಾನು ಕೂತ್ಕೊಂಡ್ರೆ ಇದನ್ನು ಕ್ಯಾನ್ಸಲ್ ಮಾಡೋದು ತುಂಬ ದೊಡ್ಡ ವಿಷಯ ಅಲ್ಲ. ನಾವು ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಂದು ರಿಜೆಕ್ಟ್ ಆಯಿತು ಅನಿಸುತ್ತೆ. ಸ್ಕ್ವೇರ್ ಆಫ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಮೊಬೈಲಲ್ಲಿ ಏನೋ ಆಗಿದೆ. ಸೊ ಇರಲಿ, ರಿಜೆಕ್ಟ್ ಆಗ್ತಾ ಇದೆ. ನಂದು ನೆಟ್ವರ್ಕು ಸರಿ ಇಲ್ಲ ಅಂತ ಅನಿಸುತ್ತೆ. ಫ್ರೆಂಡ್ಸ್ ನೋಡ್ತಾ ಇರಿ, ಒಂದೊಂದು ಸರ್ತಿ ಆಗುತ್ತೆ ನೋಡಿ. ನಾವು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ರಿಫ್ರೆಶ್ ಮಾಡ್ತಾ ಇದ್ದೀನಿ. ಮೊಬೈಲಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಬರ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಸ್ಟ್ರಕ್ ಆಗಿದೆ. ಆ ಕಾರಣಕ್ಕೋಸ್ಕರ ನಂದು ಆಗ್ತಾ ಇಲ್ಲ. ಫ್ರೆಂಡ್ಸ್ ಇಲ್ಲಿ ಯಾಕೋ ಒಂದು ಟ್ರೇಡು ಕ್ಯಾನ್ಸಲ್ ಆಗ್ತಾ ಇಲ್ಲ. ನೋಡ್ತಾ ಇರಿ ನೀವು, ನಾನು ಮಾಡ್ತೀನಿ. ಇಲ್ಲಿ ಏನೋ ತೊಂದರೆ ಆಗಿದೆ ಅನಿಸುತ್ತೆ ಫ್ರೆಂಡ್ಸು. ಸ್ವಲ್ಪ ನೆಟ್ವರ್ಕು ಕರೆಕ್ಟಾಗಿ ಬರ್ತಾ ಇಲ್ಲ ನೋಡಿ. ಇಲ್ಲಿವರೆಗೂ ಬಂದಿದೆ ಪಾಯಿಂಟ್ಸು ನೋಡಿ, ಎಷ್ಟು ಬಂದಿದೆ ನೋಡಿ. ಇಲ್ಲಿ ಇಲ್ಲಿ ಕಾಣ್ತಾ ಇರಬೇಕು ನಿಮಗೆ, ಇಲ್ಲಿವರೆಗೂ ಬಂದಿದೆ. ಆದರೆ ನಂದು ಹಿಟ್ ಆದರೆ ಆಗಲಿ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ನಿಮ್ಗೆ ತೋರಿಸೋಣ ಅಂತ ತೊಗೊಂಬಂದಿದ್ದೆ. ನಂದು ಆಲ್ರೆಡಿ ಬ್ರೇಕ್ಔಟ್ ಆಗಿಬಿಟ್ಟು ಇಲ್ಲೇ ಮೇಲ್ಗಡೆ ನಿಮಗೆ ನನಗೆ ಎಷ್ಟು ಕೊಟ್ಟಿದೆ ಅಂದರೆ ಪಾಯಿಂಟು, ಇಲ್ಲಿಂದ ಇಲ್ಲಿವರೆಗೂ 52 ಪಾಯಿಂಟ್ ಕೊಟ್ಟಿದೆ. ಸೊ ನಾನಾಗಿ ಕೂತ್ಕೊಂಡ್ರೆ ಮಾಡ್ತಿದ್ದೆ. ಇಲ್ಲಿ ಯಾಕೋ ನೆಟ್ವರ್ಕ್ ಕರೆಕ್ಟಾಗಿ ಬರ್ತಾ ಇಲ್ಲ. ನೋಡಿ, ನನ್ನ ಪ್ರಾಫಿಟ್ಟು ಹೋಗ್ಬಿಟ್ಟು ತಿರ್ಗಿ ವಾಪಸ್ ಬಂತು. ತೊಂದರೆ ಇಲ್ಲ. ಆ, ಇದು ಕ್ಯಾನ್ಸಲ್ ಆಗ್ತಾ ಇಲ್ಲ ಆರ್ಡ್ರು. ಇರಿ ನೋಡೋಣ. ಕ್ಯಾನ್ಸಲ್ ಆದರೆ ಓಕೆ, ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ನೋಡ್ತಾ ಇರಿ, ಆರ್ಡ್ರ್ ಕ್ಯಾನ್ಸಲ್ ಆಗ್ತಿಲ್ಲ. ಏನಾದ್ರು ಮಾಡಿಫೈ ಮಾಡ್ಬೋದಾ? ಎಷ್ಟಿದೆ ಇಲ್ಲಿ? 60 ಲಿಮಿಟ್, ಸ್ಟಾಪ್ ಲಾಸ್ ಇದೆ. ಓಕೆ, 90 ಇದೆಯಾ? ಓಕೆ, ನಾನು ಇಲ್ಲಿ ಮಾಡಿಫೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಸರಿ, ಓಕೆನಾ? ಎಷ್ಟು ಬಂತು ಅವಾಗಲೇ? ಇರಿ ಒಂದು ನಿಮಿಷ ನೋಡೋಣ ಎಲ್ಲಿ ಬರುತ್ತೆ. ನನ್ನ ಟಾರ್ಗೆಟ್ ಇದೆ 128. 128 ಮಾಡೋಣ. 128 ಓಕೆನಾ? ಸೆಟ್ ಮಾಡಿದ್ದೀನಿ. ಎಷ್ಟು ಅಷ್ಟೇ ಇಟ, ನಮ್ಮ 3 ಕ್ವಾಂಟಿ ತೊಗೊಂಡಿದ್ದೀನಿ. ಸ್ಟಾಪ್ ಲಾಸ್ ಲಿಮಿಟ್ ಆಡಿ. ಲಿಮಿಟ್ ಏನು ಬೇಡ, ಹೋಗುತ್ತೆ ಅನಿಸುತ್ತೆ. ಇರಿ, ನಮ್ದು ಏನೂ ಗೊತ್ತಿಲ್ಲ. ಏನೋ ಆಗುತ್ತಿದೆ, ಮೈನಸ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪರವಾಗಿಲ್ಲ. ಇಲ್ಲಿ ಒಂದೊಂದು ಟೈಮಲ್ಲಿ ಆಗುತ್ತೆ, ತುಂಬ ಹುಷಾರಾಗಿರ್ಬೇಕು ನೀವೆಲ್ಲ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟಿದೆ ನೋಡಿ, ಚೆನ್ನಾಗಿದೆಯಲ್ವಾ ಫ್ರೆಂಡ್ಸ್? ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ದಿನ ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಿಮಗೆ ಎಲ್ಲನೂ ಹೇಳ್ತೀನಿ. ಸೊ ನೋಡ್ತಾ ಇರಿ ಫ್ರೆಂಡ್ಸ್, ಇದು ಇಷ್ಟಿದೆ ಟ್ರೇಡು. ನಾನು ಇದನ್ನು ನಾಳೆಲ್ಲ ಕಟ್ ಮಾಡ್ತೀನಿ. ಯಾಕಂದ್ರೆ ನೆಟ್ವರ್ಕ್ ಬರ್ತಾ ಇಲ್ಲ ಅನಿಸುತ್ತೆ, ಏನೋ ಪ್ರಾಬ್ಲಮ್ ಆಗಿದೆ.
ಆಗಲಿ. ಇದು ನೋಡಿ, ಇಷ್ಟು ಇಲ್ಲಿವರೆಗೂ ನಾನು ತೊಗೊಂಬಂದಿದ್ದೀನಿ, ನಿಮ್ಗೆ ತೋರಿಸಿದ್ದೀನಿ ಲೈವ್ ಆಗಿ. ಸೊ ಆಯಿತು ಫ್ರೆಂಡ್ಸ್, ಒಂದು ಟ್ರೇಡ್ ಅಂತೂ ಆಯಿತು ನಮ್ಮದು.